ಇರುವಾತನು ಆಗ ದೇವನಾಗಿರುವುದಕ್ಕಾಗಿ ಸ್ತೋತ್ರ, ನಮಗಾಗಿ ಬಹುವಾಸನಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಸಭೆಯು ಮೊದಲಿಗಿತ್ತು ಕರ್ತನಾದ ಯೇಸುವೇ ಬಾ ಎಂದು ಕರೆಯಲಿ ಎಂದು ಪ್ರಕಟಣೆ ಗ್ರಂಥವು ತಿಳಿಯಪಡಿಸುವ ಹಾಗೆ ಹೌದು ದೇವರೇ, ಸಭೆಯು ಮೊದಲಿಗಿತ್ತಾದ ನಾಮವನ್ನು ಕರೆಯುತ್ತೇವೆ. ಕರ್ತನಾದ ಯೇಸುವೇ ನಿನ್ನ ರಹಸ್ಯಗಳನ್ನ ಬೇಗವಾಗಿ ಕರಲಿ ಸಭೆಯಾದ ನಾವೆಲ್ಲರ ತಪ್ಪುಗಳಿಂದ ಆಶೀರ್ವದಿಸಿ ನಡೆಸುವ ನಿನ್ನ ಸಿಂಹಾಸನದ ಮುಂದೆ ನಿಂತು ಶಾಶ್ವತವಾಗಿ ನಿನ್ನನ್ನೇ ಆರಾಧನೆ ಮಾಡುವಂತೆ ಸಭೆಯಾದ ನಮ್ಮೆಲ್ಲರನ್ನ ನಿನ್ನ ಆಶೀರ್ವದಿಸಿ ನಡೆಸಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ ದೇವರೇ. ಸಭೆಯ ಉದ್ದೇಶವೇ ಅದಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ನಿನ್ನ ರಹಸ್ಯ ಬರುವವರೆಗೂ ದೇವರೇ ನಾವು ಈ ಸಭೆ ಸೇವೆಗಳೆಲ್ಲ ನಿರಂತರವಾಗಿರುವಂತೆ ಆಶೀರ್ವದಿಸುವ ಸಭೆ ಪ್ರಾರ್ಥನೆಯಲ್ಲಿ ನಿರಂತರವಾಗಿ ಆಶೀರ್ವದಿಸುವ ಸಭೆ ನಿನ್ನನ್ನು ಆರಾಧಿಸುವುದರಲ್ಲಿ ಮಾಡುವುದರಲ್ಲಿ ನಿರಂತರವಾಗಿ ಆಶೀರ್ವದಿಸುವ ನಿನ್ನ ವಾಕ್ಯದಲ್ಲಿ ನಿರಂತರವಾಗಿ ನೆಲೆನಿಲ್ಲುವಂತೆ ಸಭೆಯನ್ನು ಆಶೀರ್ವದಿಸಿ ನಡೆಸಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ ದೇವರಾತ್ಮನೆ. ನೀನು ಒಳ್ಳೆಯದನ್ನು ಮಾಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಇದು ನಮ್ಮ ಜೀವಿತದಲ್ಲಿ ನೀನು ಮಾಡಿದ ಎಲ್ಲ ಒಳ್ಳೆಯ ಗುಣಗಳಿಗಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ ದೇವರಾತ್ಮನೆ. ಈ ದಿನ ಆರಾಧನೆಯ ಹಾಡುಗಳ ಮುಖಾಂತರವಾಗಿ ನೀನು ಮಹಿಮೆಯನ್ನು ಕಾಣುವುದಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಮನದಲ್ಲಿ ಮಹಿಮೆಯ ಅರಸನಾಗಬೇಕು ದೇವರೇ. ನಿಮಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸುತ್ತಿದ್ದೇವೆ ದೇವರೇ. ಈ ಆರಾಧನೆ ನಿನ್ನ ಆತ್ಮನ ಸಂಚರಿಸುವಿಕೆ ಉಂಟಾಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಆದಿಯಿಂದಲೂ ಅಂತ್ಯದವರೆಗೂ ನಡೆಸಬೇಕೆಂದು ನಾವು ಪ್ರಾರ್ಥನೆ ಮಾಡುತ್ತೇವಪ್ಪ ದೇವರೇ. ನಿನ್ನ ಪ್ರಸನ್ನತೆ ಪ್ರತಿಯೊಬ್ಬ ದೈವ ಚಂದ್ರಾದ ನಾವು ಹೊಂದಿಕೊಳ್ಳುವಂತೆ ಆಶೀರ್ವದಿಸು ದೇವರೇ. ನಿನ್ನಿಂದ ಕೃಪೆಯನ್ನು ಪಾತ್ರರಾಗಿ ನಾವು ನಡೆಯುವಂತೆ ಜೀವಿಸುವಂತೆ ಆಶೀರ್ವದಿಸು. ಯಾಕೆಂದ್ರೆ ಪಟ್ಟಣ ಹೇಳುವಂತೆ ನಾನು ಪಡೆದಿರುವುದು ಯೆಹೋವನ ಕೃಪೆಯೇ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ. ಆತನ ಕೃಪೆಯು ನಮಗೆ ಶಾಶ್ವತವಾದದ್ದು ಎಂಬುದಾಗಿ ಹೌದುಗಳಿಂದ ಶಾಶ್ವತವಾದ ಕೃಪೆಯಿಂದ ನಮ್ಮನ್ನ ಈ ದಿನ ಬದುಕಿಸಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ ದೇವರಾತ್ಮೆ. ಈ ದಿನ ನೀನು ನಮ್ಮ ಮಧ್ಯದಲ್ಲಿ ಮಹಿಮಾಡು ದೇವರೇ. ನಿನ್ನನ್ನು ನಾವು ಆತ್ಮದಿಂದಲೂ ಸತ್ಯಕ್ಕೆ ತಕ್ಕ ಹಾಗೆ ನಿಮ್ಮನ್ನ ಆರಾಧನೆ ಮಾಡುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ ದೇವರೇ. ಓ ಕರ್ತನೇ, ನಿನ್ನ ಸಾನ್ನಿಧ್ಯವು ನಮ್ಮ ಸಂಗಡ ಇರಲಿ ಎಂದು ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ ಕರ್ತನೇ. ನೀನು ನಮ್ಮ ಸಂಗಡ ಎಲ್ಲವೂ ನಿರಂತರವಾಗಿ ನಡೆಸಪ್ಪ ದೇವರಾತ್ಮನೆ. ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ನಿನ್ನನ್ನು ಆರಾಧನೆ ಮಾಡುವಂತೆ ಆಶೀರ್ವದಿಸು. ನಮ್ಮ ಪೂರ್ಣ ಹೃದಯದಿಂದ ನಿಮ್ಮನ್ನು ಆರಾಧನೆ ಮಾಡುವಂತೆ ಆಶೀರ್ವದಿಸು. ನಮ್ಮ ಪೂರ್ಣ ಬಲದಿಂದ ನಿಮ್ಮನ್ನು ಆರಾಧನೆ ಮಾಡುವಂತೆ ಆಶೀರ್ವದಿಸು. ಪೂರ್ಣ ಶಕ್ತಿಯಿಂದ ನಿಮ್ಮನ್ನು ಆರಾಧನೆ ಮಾಡುವಂತೆ ಆಶೀರ್ವದಿಸು. ಪೂರ್ಣ ಜ್ಞಾನದಿಂದ ನಿಮ್ಮನ್ನು ಆರಾಧನೆ ಮಾಡುವಂತೆ ದೇವರಾತ್ಮನೆ ನೀನು ನಮ್ಮನ್ನು ಆಶೀರ್ವದಿಸಿ ನಡೆಸಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ ದೇವರಾತ್ಮನೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಕರ್ತನೆ. ಓ ದೇವರೇ, ವಾಕ್ಯದ ಮುಖಾಂತರವಾಗಿ ಪ್ರಯತ್ನ ನೀನು ನಮ್ಮ ಸಂಘ ಮಾತನಾಡು ಸಭೆಗೆ ತಿಳಿಯಪಡಿಸಬೇಕಾದಂಥ ವಿಷಯಗಳೆಲ್ಲವನ್ನ ದೇವರಾತ್ಮನೆ ನೀನು ತಿಳಿಯಪಡಿಸಿ ನಡೆಸುವುದು ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ. ಓ ಮನುಷ್ಯರಿಗೆ ಅಸಾಧ್ಯವಾದದ್ದನ್ನೆಲ್ಲ ಸಾಧಿಸುವ ದೇವರು ಮತ್ತು ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ನೀನು ಆದಿಯಿಂದಲೂ ಅಂತ್ಯದವರೆಗೂ ಆರಾಧನೆ ಪೂಜೆಯನ್ನು ನಡೆಸಿಕೊಡಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ ದೇವರಾತ್ಮನೆ. ನಾವೆಲ್ಲರೂ ದೇವರಾತ್ಮ ಪ್ರೇರಿತರಾಗಿ ಆರಾಧನೆ ಮಾಡುವಂತೆ ಆಶೀರ್ವದಿಸುವ ದೇವರಾತ್ಮ ಪ್ರೇರಿತರಾಗಿ ನಾವು ಮಹಿಮೆ ಪಡಿಸುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸು. ಯಾಕಂದ್ರೆ ದೇವರೇ, ನಾವು ನಿನ್ನ ಪರಿಶುದ್ಧಾತ್ಮನನ್ನು ಅನುಸರಿಸಿ ನಡೆಯಲೇಬೇಕಾದ ಎಂಬುದಾಗಿ ನೀ ನಮಗೆ ಹೇಳಿರುವುದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನಾವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲರೂ ನಡೆಯುವಂತೆ ಜೀವಿಸುವಂತೆ ನಿಮ್ಮನ್ನು ಆರಾಧನೆ ಮಾಡುವಂತೆ ಪ್ರಾರ್ಥನೆ ಮಾಡುವಂತೆ ನಮ್ಮ ವಾಕ್ಯಗಳನ್ನು ಧ್ಯಾನಿಸುವಂತೆ ಎಲ್ಲರೂ ನಾವು ಪರಿಶುದ್ಧಾತ್ಮ ಭರಿತರಾಗಿ ನಡೆಯುವಂತೆ ಜೀವಿಸುವಂತೆ ಆಶೀರ್ವದಿಸು ದೇವರಾತ್ಮನೆ. ನೀ ನಮ್ಮ ಸಂಗಡ ಇದೆಯಾದಕ್ಕಾಗಿ ಸ್ತೋತ್ರ. ಯಾಕೆಂದ್ರೆ ಪಂಚಶತ್ವದ ದಿನದಂದು ಎಲ್ಲರ ಮೇಲೆ ಇಳಿದು ಬಂದ ಅದೇ ದೇವರಾತ್ಮನೆ ಇಂದು ಈಗಲೂ ನೀನು ನಮ್ಮ ಸಂಗಡ ವಾಸ ಮಾಡ್ತಿದ್ದಿ, ನಮ್ಮ ಮಧ್ಯದಲ್ಲಿ ವಾಸ ಮಾಡುತ್ತಿದ್ದಿ, ನಮ್ಮ ಹೃದಯದಲ್ಲಿ ವಾಸ ಮಾಡುತ್ತಿದ್ದಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅದೇ ದೇವರ ಆತ್ಮನೆ ಈ ದಿನದ ಆರಾಧನೆಯನ್ನ ನೀನು ಆದಿಯಿಂದಲೂ ಅಂತ್ಯದವರೆಗೂ ನಡೆಸುವ
ನಿನ್ನ ಹೆಸರು ಒಂದೇ ಮಹಿಮೆ ಉಂಟಾಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ಘನ ಮಾನ ಮಹಿಮೆಗಳನ್ನು ನೆಮ್ಮದಿಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವುದನ್ನು ರುಚಿಗಳು ಜ್ಞಾನವೇ. ಆಮೆನ್. ಹಲ್ಲೆಲೂಯಾ. ದೇವರ ಹೆಸರಿಗೆ ಮಹಿಮೆ ಉಂಟಾಗಲಿ. ನಾವು ಕೆಲವು ಹಾಡುಗಳನ್ನು ಹಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಸ್ತೋತ್ರ ಎಂದು ಹಾಡುವೆನು ರಾಜ ನಿನ್ನ ಮನಸ್ಸಾರೆ ಸ್ತುತಿಸುವೆ ದೇವೆಂಬ ಹಾಡನ್ನು ಹಾಡಿ ದೇವರ ಮಹಿಮೆ ಪಡಿಸೋಣ. ಸ್ತೋತ್ರ ಎಂದು ಹಾಡುವೆನು ರಾಜ ನಿನ್ನ ಮನಸ್ಸಾರೆ ಸ್ತುತಿಸುವೆ ದೇವ. ಸ್ತೋತ್ರ ಎಂದು ಹಾಡುವೆನು ರಾಜ
ಹೊಸ ದಿನವನ್ನ ದೇವರು ಕೊಟ್ಟಿದ್ದಾನೆ. ಈ ದಿನ ನೀನು ಬದುಕು ಎಂಬುದು ಹಾಕಿ ದೇವರು ನಮಗೆ ಹೊಸ ದಿನವನ್ನ ಆತನು ಕೊಟ್ಟಿರುವಾಗ ನಾವು ಆತನಿಗೆ ಸ್ತೋತ್ರವನ್ನ ಸಲ್ಲಿಸುವಾಗ ದೇವರಿಗೆ ಮಹಿಮೆ ಉಂಟಾಗುವಂತದಾಗಿದೆ. ಆಮೆನ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಮತ್ತೊಂದು ಹಾಡಾಡಿ ಈ ದಿನ ದೇವರು ನಮ್ಮನ್ನು ಮಹಿಮೆ ಪಡಿಸುವವರಾಯೋಣ. ಹೇಗೆಂದು ನಾ ಹಾಡುವೆ, ಏನೆಂದು ನಾ ಸ್ತುತಿಸುವೆ ಎಂಬ ಹಾಡನ್ನು ಹಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಹೇಗೆಂದು ನಾ ಹಾಡುವೆ, ಏನೆಂದು ನಾ ಸ್ತುತಿಸುವೆ, ಹೇಗೆಂದು ನಾ ಹಾಡುವೆ, ಏನೆಂದು ನಾ ಸ್ತುತಿಸುವೆ. ಕರುಣೆಯ ಸಂಪನ್ನ
ಇದ್ದಾನೆ. ಆದ್ರಿಂದ ದೇವರು ನಮ್ಮ ಸಂಗಡ ಇದ್ದಾನೆ. ನಾವು ಆತನನ್ನು ಮಹಿಮೆ ಪಡಿಸುವಾಗ ಆತನಿಗೆ ನಮ್ಮ ಮಧ್ಯದಲ್ಲಿ ಮಹಿಮೆ ಉಂಟಾಗುವಂತ ಕಾರ್ಯವನ್ನ ದೇವರು ನಮ್ಮ ಮುಖಾಂತರವಾಗಿ ನಡೆಸಲು ಇಷ್ಟವುಳ್ಳವನಾಗಿದ್ದಾನೆ. ಆಮೇಲೆ ಹಾಲೆಲೂಯಾ. ಅದರಿಂದ ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಮತ್ತೊಂದು ಆಡಿ ದೇವರು ನಾಮವನ್ನು ಮಹಿಮೆ ಪಡಿಸೋಣ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ ಪಾಡನ್ನಾಡಿ ನಾವು ದೇವರ ಹೆಸರನ್ನ ನಾವು ಮಹಿಮೆ ಪಡಿಸೋಣ. ಹಾಲೆಲೂಯಾ.
ಯೇಸುವನ್ನ ಪ್ರೀತಿಸಿದವರಿಗೆ ಎಲ್ಲ ಒಳ್ಳೆಯದೇ ಈ ಭೂಮಿಯಲ್ಲಿ ನಡೆಯುತ್ತದೆ. ಹಾಲೆಲೂಯಾ. ಈ ಲೋಕದಲ್ಲಿ ಕೂಡ ದೇವರ ಹೇಳುತ್ತೆ, ಯಾರು ನಿಮ್ಮನ್ನ ಮರೆತರು ನಾನು ನಿಮ್ಮನ್ನೆಂದಿಗೂ ಮರೆಯುವುದಿಲ್ಲ, ಯಾರು ನಿಮ್ಮನ್ನ ಕೈ ಬಿಟ್ಟರು ನಾನು ನಿಮ್ಮನ್ನ ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ ಹೇಳಿರುವಂತ ದೇವರು ಈ ಭೂಮಿಯಲ್ಲಿ ಇರೋದಾದ್ರೆ ಅದು ಯೇಸು ಕ್ರಿಸ್ತನ ಒಬ್ಬನೇ ಆಗಿದ್ದಾನೆ. ಹಾಲೆಲೂಯಾ. ಆತನಿಗೆ ನಾವು ಬರುವಂತ ಮಹಿಮೆ ಕೊಡೋಣ. ಹಾಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಎದ್ದು ಹಾಗೆ ನಾವು ಕರ್ತನ ಆರಾಧನೆಯನ್ನ ಮಾಡಿಕೊಳ್ಳುವವರಾಗಿರೋಣ. ಆತನು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸುತ್ತಾ ನಾವು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಆತನು ಒಳ್ಳೆಯವನಾಗಿದ್ದಾನೆ. ಆತನು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ನಡೆಸಿದ್ದಾನೆ. ಆ ಎಲ್ಲ ಒಳ್ಳೆಯತನಗಳನ್ನ ನಾವು ನೆನೆಸುತ್ತಾ ಆತನಿಗೆ ನಾವು ಸ್ತೋತ್ರವನ್ನ ಸಲ್ಲಿಸೋಣ. ಆತನು ನಮ್ಮನ್ನ ಈ ದಿನ ಬದುಕಿಸಿದ್ದನಲ್ಲ, ಅದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ಆತನು ನಮಗೆ ಅನ್ನ ವಸ್ತ್ರಗಳನ್ನೆಲ್ಲ ದಯಪಾಲಿಸಿದ್ದನಲ್ಲ, ಅದಕ್ಕಾಗಿ ನಾವು ಆತನಿಗೆ ಮಹಿಮೆ ಸಲ್ಲಿಸೋಣ. ದೇವರೇ, ಇದು ನಾವು ಉಳಿದಿರುವುದಪ್ಪ ನನ್ನ ಕೃಪೆಯಾಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಯಾಕಂದ್ರೆ ಅನೇಕರು ಕಳೆದ ವಾರದಲ್ಲಿ ಇದ್ದವರು ಈ ವಾರದಲ್ಲಿ ಇಲ್ಲದೆ ಹೋಗಿದ್ದಾರಪ್ಪ. ನಾವಾದರೂ ಜೀವದಿಂದ ಇದ್ದು ಜೀವ ಸ್ವರೂಪನಾದ ನಮ್ಮ ದೇವರೇ ನಿಮ್ಮನ್ನೇ ಆರಾಧನೆ ಮಾಡುವಂತ ಕೃಪೆಯನ್ನ ಜೀವದಿಂದ ಇರುವ ನಮಗೆ ನೀವು ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಯಾವುದು ನಮ್ಮ ಒಳ್ಳೆಯತನದಿಂದಲ್ಲ, ನಮ್ಮ ಬಲದಿಂದಲ್ಲ, ನಮ್ಮ ಸಾಮರ್ಥ್ಯದಿಂದಲ್ಲ, ನಮ್ಮ ತಲಾಂತದಿಂದಲ್ಲ, ಇದೆಲ್ಲವೂ ನಿನ್ನ ಕೃಪೆಯಿಂದಲೇ ಆಗಿದೆ. ಅದಕ್ಕಾಗಿ ನಾವು ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ದೇವರೇ ಅಪ್ಪ, ನಿನ್ನ ಕೃಪೆಯನ್ನ ನಮಗೆ ದಯಪಾಲಿಸಿದ್ದಕ್ಕಾಗಿ ನಾವು ಕೃತಜ್ಞತೆಯನ್ನ ಸಲ್ಲಿಸುತ್ತೇವಪ್ಪ. ಓ ಕರ್ತನೇ, ನೀನು ನಮಗಾಗಿ ಶಿಲುಬೆಯಲ್ಲಿ ಪಟ್ಟಂತ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ದೇವರೇ, ನಮ್ಮ ಪಾಪದ ಭಾರದ ಹೊರೆಯನ್ನ ನೀನು ಆ ಶಿಲುಬೆಯಲ್ಲಿ ಹೊತ್ತು ತೀರಿಸಿದೆಯಲ್ಲಪ್ಪ, ಅದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ. ನಿನ್ನ ಪರಲೋಕದಲ್ಲಿ ರಾಜಾದಿ ರಾಜನು, ಮಹಾರಾಜಾದಿ ರಾಜನು, ಕರ್ತಾದಿ ಕರ್ತನು ಎಂಬ ಹೆಸರು ನಿನಗಿದ್ದಾಗಲೂ ಕೂಡ ಆ ರಾಜ್ಯ ಪದವಿಯನ್ನು ತ್ಯಜಿಸಿ ಮನುಷ್ಯನ ಅವತಾರವನ್ನ ಧರಿಸಿ ನಮಗೋಸ್ಕರ ಈ ಲೋಕಕ್ಕೆ ಬಂದದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಹಾಗೆ ಲೋಕದಲ್ಲಿ ಜನಿಸಿದ್ದಕ್ಕಾಗಿ ಸ್ತೋತ್ರ. ಓ ದೇವರೇ, ನೀನು ಪರಿಶುದ್ಧವಾದ ನಿನ್ನ ಜನನಕ್ಕಾಗಿ ಸ್ತೋತ್ರ, ಪರಿಶುದ್ಧವಾದ ನಿನ್ನ ಜೀವನಕ್ಕಾಗಿ ಸ್ತೋತ್ರ. ದೇವರೇ, ಪರಿಶುದ್ಧವಾದ ನಿನ್ನ ಮರಣಕ್ಕಾಗಿ ಸ್ತೋತ್ರ, ಪರಿಶುದ್ಧವಾದ ನಿನ್ನ ಪುನರುತ್ಥಾನಕ್ಕಾಗಿ ನಾವು ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಇಡೀ ಲೋಕದಲ್ಲಿ ಎಲ್ಲರೂ ಅನೇಕರು ಒಳ್ಳೆಯವರು ಈ ಲೋಕದಲ್ಲಿ ಸತ್ತರು, ಅವರ ಸಮಾಧಿಗಳು ಈಗಲೂ ಕೂಡ ಹಾಗೆ ಇದೆ ದೇವರೇ. ಆದರೆ ಈಗಲೂ ಕೂಡ ಒಂದು ಖಾಲಿ ಇರುವ ಸಮಾಧಿ, ಅದೇ ನಿನ್ನ ಸಮಾಧಿ ಆಗಿರುವುದಕ್ಕಾಗಿ ಸ್ತೋತ್ರ. ನೀವು ಮೂರನೇ ದಿನದಲ್ಲಿ ಎದ್ದು ಬಂದಂತ ದೇವರಾಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ, ನಿನಗೆ ಗೌರವವನ್ನು ಸಲ್ಲಿಸುವವರಾಗಿದ್ದೇವಪ್ಪ. ಓ ಕರ್ತನೇ, ನೀನೇ ನಮ್ಮ ಎಲ್ಲವೂ ಆಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ದೇವರೇ, ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಓ ದೇವರಾತ್ಮನೇ, ನೀನು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸುತ್ತಾ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನಿಮ್ಮನ್ನೇ ನಾವು ಆರಾಧಿಸ್ತೇವೆ. ನಿನ್ನನ್ನು ನಾವು ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ ನಿಮ್ಮನ್ನು ಆರಾಧಿಸಿ ನಿಮ್ಮನ್ನು ಮಹಿಮೆಪಡಿಸುವಂತೆ ದೇವರಾತ್ಮನೇ ನಮ್ಮೆಲ್ಲರ ಮನಸ್ಸುಗಳನ್ನ ಏಕಗೊಳಿಸುವುದಕ್ಕೆ ನಾವು ಒಂದೇ ಆತ್ಮವುಳ್ಳವರಾಗಿ, ಪರಿಶುದ್ಧ ಆತ್ಮವುಳ್ಳವರಾಗಿ ನಿನ್ನನ್ನು ನಾವು ಆರಾಧನೆ ಮಾಡುವಂತೆ ಆಶೀರ್ವದಿಸು. ನಮ್ಮ ಆರಾಧನೆ ನಿನ್ನ ರಾಜ್ಯವನ್ನ ಮುಟ್ಟಲಿಕ್ಕೆ ಆಗ್ತಾನೆ. ನಾವು ಆರಾಧಿಸುವ ಆರಾಧನೆ ಅದು ನಿನಗೆ ಮೆಚ್ಚುಗೆ ಆಗಲಿಕ್ಕೆ ಆಗ್ತಾನೆ. ಯಾಕಂದ್ರೆ ಹೇಬೆಲನು ತನ್ನ ಕಾಣಿಕೆಯನ್ನು ಸಮರ್ಪಿಸಿದನು, ಅದನ್ನ ನೀನು ಮೆಚ್ಚಿದೆ. ಆದರೆ ಕಾಯಿನನು ತನ್ನ ಆರಾಧನೆಯನ್ನ ಸಲ್ಲಿಸಿದನು ನಿನಗೆ, ಆದರೆ ಕಾಯಿನನ ಆರಾಧನೆಯನ್ನ ನೀನು ಮೆಚ್ಚಲಿಲ್ಲ ಎಂಬುದಾಗಿ ನಿನ್ನ ವಾಕ್ಯ ಹೇಳುವಂಥದ್ದಾಗಿದೆ. ಹೌದು ದೇವರೇ, ನಾವು ಸಲ್ಲಿಸುವ ಆರಾಧನೆ ಅದು ನೀನು ಮೆಚ್ಚುವಂತೆ ಇರಬೇಕು ಪ್ರಾರ್ಥನೆ. ಹೌದು ದೇವರೇ, ನೀನು ಮೆಚ್ಚಲೇಬೇಕು ಪ್ರಾರ್ಥನೆ. ನೀನು ಮೆಚ್ಚದೆ ಹೋದ್ರೆ ನಾವು ಮಾಡುವ ಆರಾಧನೆ ಅದು ವ್ಯರ್ಥವಾಗಿರುತ್ತದಪ್ಪ. ದೇವರೇ, ಹೇಬೆಲನು ಚೊಚ್ಚಲವಾದನ್ನ ಮೊದಲನೆಯದನ್ನ ನಿನಗೆ ಕೊಟ್ಟನು, ಅದನ್ನ ನೀನು ಮೆಚ್ಚಿದೆಯಾ, ಅದಕ್ಕಾಗಿ ಸ್ತೋತ್ರ. ನಮಗೂ ಕೂಡ ನೀನು ಕೊಟ್ಟವುಗಳಲ್ಲಿ ಶ್ರೇಷ್ಠವಾದವುಗಳನ್ನ ನಾವು ನಿನಗೆ ಕೊಟ್ಟು ನಿನ್ನನ್ನು ಮೆಚ್ಚಿಸುವಂತೆ ಆಶೀರ್ವದಿಸಿ ನಡೆಸು. ಕಾಯಿನನು ತನ್ನ ಜಮೀನಿನಲ್ಲಿ ಬಂದಂತ ಎಲ್ಲ ಕಾಲಗಳಲ್ಲಿ ಒಳ್ಳೆಯದನ್ನ ಸಮರ್ಪಿಸುವುದರ ಬದಲು ಅವನು ಅಳಿದು ಉಳಿದು ಹೋದವುಗಳನ್ನು ತಂದು ಸಮರ್ಪಿಸಿದ್ದರಿಂದ ನಿನ್ನ ಆರಾಧನೆಯನ್ನು ಮೆಚ್ಚುವುದಿಲ್ಲ ಎಂಬುದಾಗಿ ನೀನು ಕಾಯಿನನಿಗೆ ಹೇಳಿದೆಯಲ್ಲಪ್ಪ. ಹೌದು ದೇವರೇ, ನಾವು ಅಳಿದು ಉಳಿದುವುಗಳಲ್ಲಿ ನಿಮಗೆ ಕೊಡುವ
ಶ್ರೇಷ್ಠವಾದದ್ದನ್ನು ಒಳ್ಳೆಯದನ್ನು ಉತ್ತಮವಾದದ್ದನ್ನು ನಾವು ನಿಮಗೆ ಸಮರ್ಪಿಸುವಂತೆ ಆಶೀರ್ವದಿಸುವ ಶ್ರೇಷ್ಠವಾದ ಆರಾಧನೆಯನ್ನೇ ನಾವು ನಿಮಗೆ ಸಮರ್ಪಿಸುವಂತೆ ಆಶೀರ್ವದಿಸುವ ಪೂರ್ಣ ಹೃದಯದಿಂದ ನಿಮ್ಮನ್ನು ಆರಾಧನೆ ಮಾಡಿ ನಿಮ್ಮನ್ನು ನಾವು ಮಹಿಮೆ ಪಡಿಸುವಂತೆ ಆಶೀರ್ವದಿಸುವ ನಮ್ಮ ಆರಾಧನೆ ನೀನು ಮೆಚ್ಚುವಂತೆ ಇರುವಂತೆ ದೇವರಾತ್ಮನೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸುವೆಂದು ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ಹಲ್ಲೆಲೂಯಾ. ನೀನೇ ದಯ ನನ್ನ ಸ್ತುತಿಗೆ ಯೋಗ್ಯ, ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ಅಪ್ಪ ನೀನೇ ದಯ ನನ್ನ ಸ್ತುತಿಗೆ ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ನಿನಗೆ ಆರಾಧನೆ, ನಿನಗೆ ಆರಾಧನೆ. ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ನಿನಗೆ ಆರಾಧನೆ, ನಿನಗೆ ಆರಾಧನೆ. ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ನೀನೇ ಸಯ್ಯ ನನ್ನ ಸ್ತುತಿಗೆ ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ಹಲ್ಲೆಲೂಯಾ. ನೀನೇ ಸಯ್ಯ ನನ್ನ ಸ್ತುತಿಗೆ ಯೋಗ್ಯನು, ನಿನ್ನ ಹೆಸರಿಗೆ ಯೋಗ್ಯವಾದ ಆರಾಧನೆ ಮಾಡುವೆನು. ನಿನಗೆ ಆರಾಧನೆ, ನಿನಗೆ ಆರಾಧನೆ. ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ನಿನಗೆ ಆರಾಧನೆ, ನಿನಗೆ ಆರಾಧನೆ. ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ನಿನ್ನ ಪ್ರಾಣವ ನೀಡಿ ನನ್ನನ್ನು ಬದುಕಿಸಿದೆ. ನಿಮಗೆ ಆರಾಧನೆ.
ಕಣ್ಣೀರಿನ ಸಮಯದಲ್ಲಿ ತಾಯಿಯಂತೆ ಸಂತೈಸಿ ನಿಮಗೆ ಆರಾಧನೆ. ಕಷ್ಟದ ಸಮಯದಲ್ಲಿ ತಂದೆಯಂತೆ ಪೋಷಿಸಿದೆ ನಿಮಗೆ ಆರಾಧನೆ. ಕಣ್ಣೀರಿನ ಸಮಯದಲ್ಲಿ ತಾಯಿಯಂತೆ ಸಂತೈಸಿದೆ ನಿಮಗೆ ಆರಾಧನೆ. ಕಷ್ಟದ ಸಮಯದಲ್ಲಿ ತಂದೆಯಂತೆ ಪೋಷಿಸಿದೆ ನಿಮಗೆ ಆರಾಧನೆ. ನೀಡುವುದರಿಂದಲೇ ನಾ ಬದುಕುತ್ತಲಿರುವೆ. ನೀಡುವುದರಿಂದಲೇ ನಾ ಬದುಕುತ್ತಲಿರುವೆ. ನೀನಿಲ್ಲದಿದ್ದರೆ ನಾನು ಎಂದು ನಾಶವಾಗಿರುವೆನು. ನೀನಿಲ್ಲದಿದ್ದರೆ ನಾನು ಎಂದು ನಾಶವಾಗಿರುವೆನು. ನಿಮಗೆ ಆರಾಧನೆ. ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ನಿಮಗೆ ಆರಾಧನೆ. ನಿಮಗೆ ಆರಾಧನೆ. ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ನೀವೇ ಸೈನು ಮನಸ್ಸಿಗೆ ಯೋಗ್ಯನು. ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ನೀವೇ ಸೈನು ಮನಸ್ಸಿಗೆ ಯೋಗ್ಯನು. ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ನಿಮಗೆ ಆರಾಧನೆ. ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಹೌದು, ನಮ್ಮ ಜೀವಂತ ಕಾಲವೆಲ್ಲ ನಾವು ನಿಮ್ಮ ಆರಾಧನೆ ಮಾಡುವುದಕ್ಕಾಗಿ ಮನುಷ್ಯರಾದ ನಮ್ಮನ್ನ ದೇವರೇ ನಿನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಪರಲೋಕದಲ್ಲಿ ನಿಮ್ಮನ್ನು ನಾವು ಆರಾಧನೆ ಮಾಡತಕ್ಕಂತೆ ನೀನು ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾಗಿರುವುದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನಿನ್ನ ಸೃಷ್ಟಿಗಳಾದ ನಾವು ನಿನ್ನನ್ನೇ ನಾವು ಮಹಿಮೆಪಡಿಸುವಂತೆ ಆಶೀರ್ವದಿಸು. ಕಾರಣ ನೀನು ನಮ್ಮನ್ನು ಸೃಷ್ಟಿ ಮಾಡಿದ ದೇವರಾಗಿದೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಓ ದೇವರೇ, ನೀನು ನಮ್ಮನ್ನು ಸೃಷ್ಟಿ ಮಾಡಿ ನಿನ್ನ ಜೀವ ಶ್ವಾಸವನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ದಿನ ನಮ್ಮನ್ನು ಬದುಕಿಸಿದ್ದಕ್ಕಾಗಿ ಸ್ತೋತ್ರ. ಓ ದೇವರ, ಸತ್ತವರೊಳಗಿಂದ ಎಬ್ಬಿಸಿದ ಅದೇ ಕ್ರಿಸ್ತನ ಆತ್ಮವಾದ ದೇವರ ಆತ್ಮನೇ ನೀನು ನಮ್ಮನ್ನು ಕೂಡ ಬದುಕಿಸುತ್ತಾ ಇರುವ ದೇವರ ಆತ್ಮನೇ ಆಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಹೌದಪ್ಪ ಕರ್ತನೆ, ನಮ್ಮ ಜೀವಂತ ಕಾಲವೆಲ್ಲ ನಿಮಗೆ ನಾವು ಆರಾಧನೆ ಮಾಡುವಂತ ಆಶೀರ್ವದಿಸಿ ನಡೆಸಪ್ಪ. ಯಾಕಂದ್ರೆ ಕಣ್ಣೀರಿನ ಸಮಯದಲ್ಲಿ ನೀನು ನನ್ನ ತಾಯಿಯಂತೆ ಸಂತೈಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕಷ್ಟದ ಸಮಯದಲ್ಲಿ ನೀನು ನಮ್ಮನ್ನ ತಂದೆಯಂತೆ ಪೋಷಣೆ ಮಾಡಿರುವಂತ ದೇವರು ಈ ಲೋಕದಲ್ಲಿ ಅದು ನೀನು ಮಾತ್ರನೇ ಆಗಿದೆಯಪ್ಪ. ಅದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವಪ್ಪ. ನಿನಗೆ ಮಹಿಮೆ ಉಂಟಾಗಲಿ ದೇವರೇ. ನಿನಗೆ ಘನತೆ ಗೌರವವೆಲ್ಲವನ್ನ ನಾವು ನಿಮಗೆ ಸಮರ್ಪಿಸ್ತಾ ಇದ್ದೇವಪ್ಪ. ಓ ಕರ್ತನೆ, ನೀನು ಮಾಡಿದ ಎಲ್ಲ ಉಪಕಾರಗಳನ್ನ ನೆನೆಸುತ್ತಾ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವಂತ ಭಾಗ್ಯವನ್ನ ನೀನು ನಮಗೆ ದಯಪಾಲಿಸಿದ್ದೇವಪ್ಪ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಓ ದೇವರೇ, ನೀನು ನಮ್ಮ ರಕ್ಷಕನು, ನೀನು ನಮ್ಮ ವಿಮೋಚಕನು ಆಗಿದೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿಮಗೆ ಮಹಿಮೆಯನ್ನು ಸಲ್ಲಿಸುತ್ತೇವಪ್ಪ. ದೇವರೇ, ನಾವು ಇನ್ನೂ ಅಧಿಕವಾಗಿ ನಿಮ್ಮನ್ನು ಆರಾಧನೆ ಮಾಡುವುದರಲ್ಲಿ ಆಸಕ್ತಿ
ಇಲ್ಲದೆ ನನ್ನಿಂದ ಏನು ಸಾಧ್ಯ ಇಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಹಾಡಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಹಾಡಲಾರೆನು. ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯ ಇಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯ ಇಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯ ಇಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯ ಇಲ್ಲಪ್ಪ. ಹೌದು ದೇವರೇ, ನಿನ್ನ ಪ್ರಸನ್ನತೆ ಇಲ್ಲದೆ ನಮ್ಮಿಂದ ಏನು ಸಾಧ್ಯವಾಗುವುದಿಲ್ಲಪ್ಪ. ಯಾಕೆಂದರೆ ನಿನ್ನ ಪ್ರಸನ್ನತೆ ನಮ್ಮೆಲ್ಲ ಅಗತ್ಯಗಳನ್ನ ಪೂರೈಸುವಂಥದ್ದು. ಅದು ನಿನ್ನ ಪ್ರಸನ್ನತೆ ಹಾಕುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಆ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರಲಿ. ಆ ನಿನ್ನ ಸಾನ್ನಿಧ್ಯ ನಾವು ನಮ್ಮ ಸಂಗಡ ಬರಲಿ ಎಂದು ನಾವು ಪ್ರಾರ್ಥಿಸ್ತೇವೆ ದೇವರೇ. ಯಾಕೆಂದ್ರೆ ಮೋಶೆ ಕಂಡಂತ ಸಮ್ಮುಖವನ್ನ ನಾವು ಇನ್ನು ಅದಕ್ಕಿಂತ ಹೆಚ್ಚಿನ ಸಮ್ಮುಖವನ್ನ ಕಾಣತಕ್ಕಂತೆ ದೇವರಾತ್ಮನೇ ಈ ಅಂತ್ಯದ ಕ್ಷಣದಲ್ಲಿ ನಿಲ್ಲಿಸಿರುವ ಈ ಕೃಪೆಯ ಸಭೆಯಾದ ನಮಗೆ ನೀನು ದಯಪಾಲಿಸು. ಯಾಕೆಂದ್ರೆ ಅಲ್ಲಿಯ ಒಡಂಬಡಿಕೆಯಲ್ಲಿ ದೇವರೇ ನೀನು ಮಂಜೂಷವಾಗಿ ನೀನು ಕೇವಲ ಗುಡಾರದಲ್ಲಿ ದೇವಾಲಯದಲ್ಲಿ ವಾಸ ಮಾಡುವ ಆತ್ಮನಾಗಿ ಇದ್ದ ಆ ಕಾಲದಲ್ಲೇ ದೇವರೇ ನಿನ್ನ ಪ್ರಸನ್ನತೆಯನ್ನು ಮೋಶೆ ಕಂಡಾಗ ಈಗ ಕೋಟ್ಯಾಂತರ ಜನರ ಮೇಲೆ ಒಂದೇ ಕಾರಿಗೆ ಇಳಿದು ಬರುವ ಅದೇ ದೇವ ಆತ್ಮನೆ ಈಗ ನಿನ್ನ ಮಿತಿ ಅದು ನಿಯಮಿತವಾದ ಸ್ಥಳಕ್ಕೆ ನಿಯಮವಾದ ಜನರಿಗೆ ಮಾತ್ರವೇ ಅಲ್ಲ, ನಿನ್ನನ್ನು ಕೇಳಿಕೊಳ್ಳುವ ಪ್ರತಿಯೊಬ್ಬರಿಗೂ ನಿನ್ನ ಆತ್ಮನ ಪ್ರಸನ್ನತೆಯನ್ನು ಕೊಡಲು ಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಆದ ಕಾರಣ ನಾವು ಮೋಶೆ ಕಂಡಂತ ಸಮ್ಮುಖಕ್ಕಿಂತಲೂ ಅದಕ್ಕಿಂತಲೂ ಹೆಚ್ಚಾದ ನಿನ್ನ ಸಮ್ಮುಖವನ್ನ ಕಾಣತಕ್ಕಂಥ ಸಮಯಕ್ಕೆ ಈಗಾಗಲೇ ನಾವು ಬಂದಿದ್ದೇವೆ ದೇವರೇ. ಅಷ್ಟು ನಿನ್ನ ಸಮ್ಮುಖವನ್ನ ಅಷ್ಟು ನಿನ್ನ ಪ್ರಸನ್ನತೆಯನ್ನ ಈ ಕೊಂಡೆಯ ಸಭೆಯಾದ ನಾವು ಅನುಭವಿಸುವಂತೆ ಆಶೀರ್ವದಿಸಿ ನಡೆಸುವ. ಅದು ನಮ್ಮ ಕಣ್ಣುಗಳು ಕಾಣತಕ್ಕಂತೆ ನಮ್ಮ ಆತ್ಮಿಕ ಕಣ್ಣುಗಳನ್ನ ತೆರೆಯ ಮಾಡುವುದೇವ ಆತ್ಮನೆ. ಯಾಕೆಂದ್ರೆ ದೇವರೇ ಈಗ ನಾವು ಇನ್ನೂ ಹೆಚ್ಚಾಗಿ ನಿನಗಾಗಿ ಓಡಬೇಕಾದಂತ ಸಮಯಕ್ಕೆ ಬಂದಿದ್ದೇವೆ. ನಿನಗಾಗಿ ಹೆಚ್ಚಾಗಿ ಸೇವೆ ಮಾಡಬೇಕಾದಂತ ಸಮಯಕ್ಕೆ ಬಂದಿದ್ದೇವೆ. ನಮಗೆ ನೀನು ಕೊಟ್ಟಿರುವಂತಹ ಸಮಯ ಕೇವಲ ಒಂದೇ ನಿಮಿಷವಾಗಿರುವುದಕ್ಕಾಗಿ ಸ್ತೋತ್ರ. ಯಾಕೆಂದ್ರೆ ನಿನ್ನ ರಹಸ್ಯಪೂರ್ಣ ಒಂದೇ ನಿಮಿಷದಲ್ಲಿ ಬರುವುದಾದ್ರೆ ನಾವು ಕಣ್ಣು ರೆಪ್ಪೆ ಬಡಿಯುವಷ್ಟೊತ್ತಿಗಾಗಿ ಇಡೀ ಭೂಮಂಡಲವನ್ನೇ ಬಿಟ್ಟು ನಿನ್ನ ಪರಲೋಕ ರಾಜ್ಯಕ್ಕೆ ಬಂದು ಸೇರಬೇಕಾದ ಸಮಯಕ್ಕೆ ಈಗಾಗಲೇ ನಾವು ಹೊಂದಿರುವಾಗ ದೇವರ ಒಂದೇ ಒಂದು ನಿಮಿಷದಲ್ಲಿ ಒಳಗಾಗಿ ನಿನ್ನ ಪ್ರಸನ್ನತೆಯನ್ನು ನಾವು ಈ ಲೋಕದಲ್ಲಿ ಕೂಡ ಅನುಭವಿಸುವಂತೆ ಆಶೀರ್ವದಿಸಿ ನಡೆಸುವ. ನಿನ್ನ ಪ್ರಸನ್ನತೆ ಸಂಪೂರ್ಣವಾಗಿ ನಿನ್ನ ಪರಲೋಕದ ರಾಜ್ಯದಲ್ಲಿ ಇರುವುದಕ್ಕಾಗಿ ಆ ಮಹಿಮೆ ಆ ಪ್ರಸನ್ನತೆನ ನಾವು ಲೋಕದಲ್ಲಿ ಇದ್ದಾಗೂ ಸಭೆಯಲ್ಲಿ ಇದ್ದಾಗೂ ಕೂಡ ಅನುಭವಿಸತಕ್ಕಂತೆ ದೇವರಾತ್ಮನೆ ನೀನು ನಮ್ಮನ್ನ ನಡೆಸು. ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲರಿಗೂ ಸಾಧ್ಯ ಎಂಬ ನಿನ್ನ ವಾಕ್ಯವು ನಮ್ಮೆಲ್ಲರೂ ನೆರಳಲ್ಲಿ ನಾವು ಪ್ರಾರ್ಥಿಸುತ್ತೇವೆ ದೇವರಾತ್ಮನೆ. ಓ ದೇವರ ಬಂಡೆಯ ಬಿರುಕಿನಲ್ಲಿ ಆ ಮೋಶೆಯನ್ನ ನೀನು ನಿಲ್ಲಿಸಿದಕ್ಕಾಗಿ ಸ್ತೋತ್ರ. ಆದರೆ ಆ ಬಂಡೆ ಆ ಕ್ರಿಸ್ತನೇ ಎಂಬುದಾಗಿ ವಾಕ್ಯ ಹೇಳುವ ಹಾಗೆ ದೇವರೇ ಕ್ರಿಸ್ತನೆಂಬ ಬಂಡೆಯಲ್ಲಿ ನಾವು ನೆಲೆ ನಿಂತು ದೇವರೇ ನಿನ್ನ ಪ್ರಸನ್ನತೆನ ಇನ್ನೂ ಹೆಚ್ಚಾಗಿ ಅನುಭವಿಸತಕ್ಕಂತೆ ನಮ್ಮನ್ನ ನೀನು ಆಶೀರ್ವದಿಸಿ ನಡೆಸಿದ್ದು ನಾವು ಪ್ರಾರ್ಥಿಸುತ್ತೇವೆ ದೇವರೇ. ಓ ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನಗೆ ಮಹಿಮೆ ಉಂಟಾಗಲಿ ದೇವರಾತ್ಮನೇ. ನಿನಗೆ ಎಂದೆಂದಿಗೂ ಶಾಶ್ವತವು ಸಲ್ಲಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಅಪ್ಪ ಕರ್ತನೇ ನಿನಗೆ ವಂದನೆ. ಅಪ್ಪ ನಿನ್ನ ಪ್ರೀತಿ ನಮ್ಮ ಉಪಕಾರಗಳನ್ನೆಲ್ಲ ನೆನೆಸುತ್ತಾ ನಿನಗೆ ಇನ್ನೂ ಕೃತಜ್ಞತೆಯನ್ನು ನಾವು ಸಲ್ಲಿಸುವಂತೆ ನಿನ್ನ
ಅನುಸರಿಸಲಿ ಅಪ್ಪ. ಪರಿಶುದ್ಧನಂತ ನನ್ನ ಇನ್ನೂ ಪರಿಶುದ್ಧ ಮಾಡಿಕೊಳ್ಳಲಿ. ಯಾಕೆಂದ್ರೆ ನಮಗೆ ಇಟ್ಟಿರುವಂಥ ಸಮಯ ಕೇವಲ 1 ನಿಮಿಷ ಆಗಿರುವಾಗ ಆ ನಿನ್ನ ರಹಸ್ಯಗಳು ಯಾವಾಗ ಬರುತ್ತೋ ನಮಗೆ ಗೊತ್ತಿಲ್ಲವಾದ ಕಾರಣ ಎಲ್ಲ ದಿನವೂ ಎಲ್ಲ ಆಪ್ಷನವುದಾಗಿದ್ರೆ ನಾವು ಇನ್ನೂ ಹೆಚ್ಚಾಗಿ ನಿನ್ನ ಕೆಲಸವನ್ನು ಮಾಡುವಂತೆ, ಇನ್ನೂ ನೀತಿವಂತರು ಇನ್ನೂ ಅಧಿಕವಾಗಿ ನೀತಿವಂತರಾಗುವಂತೆ, ಪರಿಶುದ್ಧರು ಇನ್ನೂ ಅಧಿಕವಾಗಿ ಪರಿಶುದ್ಧರಾಗಿ ನಾವು ನಡೆಯುವಂತೆ, ಜೀವಿಸುವಂತೆ ಆಶೀರ್ವದಿಸುವ, ಪ್ರಾರ್ಥಿಸುವರು ಇನ್ನೂ ಅಧಿಕವಾಗಿ ಪ್ರಾರ್ಥಿಸುವಂತೆ ಆಶೀರ್ವದಿಸುವ, ನಿನ್ನ ವಾಕ್ಯವನ್ನು ಧ್ಯಾನಿಸುವರು ಇನ್ನೂ ಅಧಿಕವಾಗಿ ಧ್ಯಾನಿಸುವಂತೆ ಆಶೀರ್ವದಿಸುವ, ನಿನ್ನ ವಾಕ್ಯವನ್ನು ಬೋಧಿಸುವರು ಇನ್ನೂ ಅಧಿಕವಾಗಿ ಲೋಕದಲ್ಲಿ ಬೋಧಿಸುವಂತೆ ಆಶೀರ್ವದಿಸುವ. ಕಾರಣ ಎಲ್ಲದಕ್ಕೂ ಸಾಂತ್ಯವನ್ನ ನೀನು ನೇಮಿಸಿದೆ, ಎಲ್ಲವೂ ಸಮಯವನ್ನ ನೀನು ಗೊತ್ತು ಮಾಡಿದೆ. ಪ್ರತಿಯೊಂದೊಂದು ಕಾಲಕ್ಕೂ ಏನೇನೆಲ್ಲ ನೇಮಿಸಬೇಕೆಲ್ಲವನ್ನ ನೀನು ನೇಮಕ ಮಾಡಿರುವುದರಿಂದ ದೇವರೇ, ಕೃಪೆಯ ಸಭೆಯಾದ ನಮಗೆ ಈ ಲೋಕದಲ್ಲಿ ಹೆಚ್ಚಿನ ಸಮಯ ಇಲ್ಲದೆ ಇರುವ ಕಾರಣ ನಾವು ನಿನ್ನ ಎಲ್ಲ ಕೆಲಸಗಳನ್ನ ನಿನ್ನ ರಹಸ್ಯಗಳನ್ನ ಬಹಳ ರೋದ್ರೊಳಗಾಗಿ ಮಾಡಿ ಮುಗಿಸುವಂತೆ ಆಶೀರ್ವದಿಸು. ಲೋಕದ ಎಲ್ಲ ಆತ್ಮಗಳನ್ನು ರಕ್ಷಣೆಯಲ್ಲಿ ನಡೆಸುವಂತೆ ಆಶೀರ್ವದಿಸು. ಎಲ್ಲ ಆತ್ಮಗಳು ದೇಶಸ್ಥಾನವಾಗುವಂತೆ ದೇವರಾತ್ಮನೆ ನೀನು ಆಶೀರ್ವದಿಸು. ಎಲ್ಲ ಆತ್ಮಗಳು ಪರಿಶುದ್ಧ ಆತ್ಮವನ್ನು ಹೊಂದಿಕೊಳ್ಳುವಂತೆ ಆಶೀರ್ವದಿಸು. ಎಲ್ಲ ಆತ್ಮಗಳನ್ನ ನಿನ್ನ ರಹಸ್ಯಗಳನ್ನ ಸಿದ್ಧಪಡಿಸುವುದಕ್ಕಾಗಿ ನನ್ನ ಜಗತ್ತಿನಾದ್ಯಂತ ನೀನು ಉಪಯೋಗಿಸಿ ನಡೆಸುವ. ದೇವರ ಲೋಕದಲ್ಲಿ ಅನೇಕರನ್ನು ಉಪಯೋಗಿಸುವುದಕ್ಕಾಗಿ ಸ್ತೋತ್ರ. ಎಲ್ಲರನ್ನೂ ಬಲವಾಗಿ ಬಲಿಷ್ಠವಾಗಿ ಅತ್ಯಂತ ವೇಗವಾಗಿ ಉಪಯೋಗಿಸಿ ನಡೆಸುವ. ಕಾರಣ ನೀನು ಬೇಗ ಬರುತ್ತಿರುವುದರೊಳಗಾಗಿ ನಾವು ನಿನ್ನ ಎಲ್ಲ ಸೇವೆಯನ್ನ ಮಾಡಿ ಮುಗಿಸಿ ಬಿಡುವಂತೆ ಆಶೀರ್ವದಿಸಿ ನಡೆಸುವುದೇ ಹೊರತಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತಿದ್ದೇವೆ. ನಿನಗೆ ಮಹಿಮೆ ಉಂಟಾಗಲಿ. ದೇವರ ಎಲ್ಲದಕ್ಕೂ ಕಾಲವು ಕ್ಲುಪ್ತವಾಗಿದೆ ಎಂಬುದಾಗಿ ವಾಕ್ಯ ಹೇಳುವ ಹಾಗೆ ನಿನ್ನ ರಹಸ್ಯ ಬರೋಣಕ್ಕೂ ಕೂಡ ಕಾಲವನ್ನ ನೀ ತಂದೆ ಆದ ದೇವರೇ, ನೀನು ನಿರ್ಧರಿಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಅದು ನಿನ್ನ ವಶದಲ್ಲಿರುವುದಕ್ಕಾಗಿ ಸ್ತೋತ್ರ. ಆ ದಿನಕ್ಕಾಗಿ ನಾವು ಎಲ್ಲ ದಿನವೂ ಸಿದ್ಧರಾಗಿರುವಂತೆ ನೀನನ್ನು ಆಶೀರ್ವದಿಸಿ ನಡೆಸು. ನೀನನ್ನು ಪ್ರೀತಿಸುವವರಿಗೆ ಸಾವಿನ ತಲೆಮಾರಿನವರೆಗೂ ಆಶೀರ್ವಾದವನ್ನು ಕೊಡುವ ದೇವರಾಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ಎಷ್ಟೋ ಪ್ರೀತಿ ನೀಟ್ಟು ನಿನ್ನ ಮಗನಾದ ಯೇಸುವನ್ನು ನಮಗಾಗಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಅಪ್ಪ. ಓ ದೇವರೇ, ನಿನ್ನನ್ನು ಇನ್ನೂ ಹೆಚ್ಚಾಗಿ ನಾವು ಮಹಿಮೆ ಪಡಿಸುವಂತೆ ಘನಪಡಿಸುವಂತೆ ದೇವರಾತ್ಮನೆ ನೀನು ನಮ್ಮನ್ನು ಆಶೀರ್ವದಿಸಿ ನಡೆಸಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ನಿನಗೆ ಎಲ್ಲ ನಾವು ಮಹಾನ್ ಮಹಿಮೆ ಮಹತ್ವಗಳು ನಿನಗೆ ಮಾತ್ರನೇ ಸಲ್ಲಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ದೇವರೇ. ಓ ಕರ್ತನೆ, ಅಬ್ರಹಾಮನನ್ನು ಕರೆದ ದೇವರು, ಇಸಾಕನನ್ನು ಕರೆದ ದೇವರು, ನಮ್ಮನ್ನು ಕರೆದಿರುವುದಕ್ಕಾಗಿ ಸ್ತೋತ್ರ. ಅವರನ್ನು ನಡೆಸಿದ ಹರೇ ನಮ್ಮ ದೇವರೇ, ನಮ್ಮನ್ನು ನಡೆಸಲು ಶಕ್ತನು ಸರ್ವಶಕ್ತನು ಆಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಆಮೆನ್. ಹಲ್ಲೆಲೂಯಾ. ಓ ದೇವರೇ, ನಿನಗೆ ಮಹತ್ವಗಳೆಲ್ಲವೂ ನಿನಗೆ ಸಲ್ಲಲಿ. ಆಮೆನ್. ಹಲ್ಲೆಲೂಯಾ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ
ಪರಿಶುದ್ಧತೆ ಸ್ವಾತಂತ್ರ್ಯ ಮಾನವಸೇವೆ ದೇವರ ಪ್ರೀತಿ ಸತ್ಗುಣ ಗುಣಲಕ್ಷಣಗಳು ಎಲ್ಲ ದೈವ ಮಕ್ಕಳು ಒಂದಾಗಲು ನಾವು ಪ್ರಾರ್ಥಿಸುತ್ತೇವೆ. ನಾವು ಪವಿತ್ರಾತ್ಮ ನಾಮದಲ್ಲಿ ಓ ದೇವರೇ ಈ ಜಗದಲ್ಲಿ ಎಲ್ಲ ಅಂತಃಕರಣಗಳ ರೋಗದಲ್ಲಿ ಪರಿಸ್ಥಿತಿಗಳ ಮಾಡವನ್ನು ಶಕ್ತಿಗಳ ಪ್ರಾರ್ಥನಾ ಕಾರ್ಯಗಳೆಲ್ಲ ಓ ದೈವ ಬೆಂಕಿ ಎಲ್ಲವನ್ನ ದಯವಿಟ್ಟು ನಾವು ಪ್ರಾರ್ಥಿಸುತ್ತೇವೆ. ಪರಿಶುದ್ಧತೆಯನ್ನು ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿದ್ದೇವೆ. ಓ ನಿನ್ನ ನೀತಿ ವಸ್ತ್ರವನ್ನು ಎಲ್ಲರ ಮೇಲೆ ಹೊರಿಸುತ್ತೇವೆ. ಯಾವ ಕಷ್ಟಗಳಿಂದ ಮುಂದೆ ಅವರ ಕಷ್ಟಗಳು ನೀಡುವಾಗಲೇ ನಾಮದಲ್ಲಿ ದೇವರಿಗಾಗಿ ಯಾವ ಆಶೀರ್ವಾದ ಬದಲಿಗೆ ಪ್ರಾರ್ಥಿಸಿದಾಗ ಅವರಿಗೆ ಆ ವಿಷಯದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಓ ದೇವರೇ ನೀನಾಗಿ ಮಾಡಿ ನಡೆಸುವುದಕ್ಕಾಗಿ ಎಲ್ಲ ಶಸ್ತ್ರಗಳ ಕೋಟೆಗಳನ್ನು ಲಯಗೊಳಿಸಿದ್ದಕ್ಕಾಗಿ ಮನೆ ಪ್ರಸನ್ನ ಕಾರ್ಯವನ್ನು ತುಂಬಿರುವುದಕ್ಕಾಗಿ ನಾವು ಸಲ್ಲಿಸುತ್ತೇವೆ. ದೇವರೆಲ್ಲರನ್ನು ನಿನ್ನ ರಕ್ತದಿಂದ ತೊಳೆದು ಶುದ್ಧ ಮಾಡುತ್ತೇವೆ. ಇನ್ನು ನಾವೆಲ್ಲರೂ ನಿನ್ನ ಪರಿಶುದ್ಧ ಮಾರ್ಗದಲ್ಲಿ ಹೆಚ್ಚಾಗಿ ನಡೆಯತಕ್ಕಂತೆ ನಮ್ಮನ್ನು ನಡೆಸುತ್ತೇವೆ. ಇದು ಮಾಡುವ ಎಲ್ಲ ಸೇವೆ ಕಾರ್ಯಗಳಾಗ ಇನ್ನೂ ಅಧಿಕವಾಗಿ ಫಲವಾಗಿ ಬಲಿಷ್ಠವಾಗಿ ಅತ್ಯಂತ ವೇಗವಾಗಿ ಮಾಡಿ ಮುಗಿಸುವಂತ ಆಶೀರ್ವದಿಸುವ ಎಲ್ಲ ವೇಗವು ನಮ್ಮ ಮೇಲೆ ಉಂಟಾಗಲು ಪ್ರಾರ್ಥಿಸುತ್ತೇವೆ. ದೇವರಾತ್ಮನೆ ಓ ದೇವರಾತ್ಮನೆ ನಿನ್ನ ವೇಗದಲ್ಲಿ ನಮ್ಮನ್ನು ನಡೆಸುವುದು ನಾವು ಪ್ರಾರ್ಥಿಸುತ್ತೇವೆ. ಗಾಳಿಯಂತಿರುವ ನಮ್ಮ ದೇವರಾತ್ಮನೆ ಸ್ತೋತ್ರ. ಸಕಲ ಸತ್ಯದಲ್ಲಿ ನಮ್ಮನ್ನು ನಡೆಸುವ ದೇವರಾತ್ಮನೆ ನಿಮಗೆ ಸ್ತೋತ್ರ. ಎಲ್ಲ ಸಕಲ ವಿಧವಾದ ಸತ್ಯಗಳು ಈ ಸಭೆಯನ್ನು ನೀವು ನಡೆಸುವ ನೀವು ನಿಲ್ಲಿಸುವ ಈ ಸಭೆಯ ಕಟ್ಟು ಬೆಳೆಸುವ ನಾವು ಪ್ರಾರ್ಥಿಸುತ್ತೇವೆ. ದೇವರಾತ್ಮನೆ ಓ ಇದು ನಡೆದಿರುವ ಎಲ್ಲ ಕಾರ್ಯಗಳು ದೇವರೇ ನಮ್ಮಿಂದ ನಮ್ಮ ಸಭೆಯ ಎಲ್ಲ ಕಾರ್ಯಗಳನ್ನು ನೀವು ನಡೆಸುವುದು ನಾವು ಪ್ರಾರ್ಥಿಸುತ್ತೇವೆ. ಏನು ಮೈಕ್ ಪ್ರೋತ್ಸಾಹತೆ ನಮ್ಮೆಲ್ಲರ ಮೇಲೆ ಇಳಿದು ಬರಲಿಗೆ ಪ್ರಾರ್ಥನೆ ಇನ್ನೂ ಅಧಿಕವಾಗಿ ಇನ್ನೂ ಬಲವಾಗಿ ನಾವು ಪ್ರಾರ್ಥಿಸುತ್ತೇವೆ. ಓ ಹಾಲೆಲೂಯಾ. ದೇವರೇ ನಿನ್ನ ಹಟ್ಟಿಗೆ ಸೇರಬೇಕಾದ ಅನೇಕ ಕುರುಹುಗಳಿದೆ. ಎಲ್ಲ ಕುರುಹುಗಳು ನಿನ್ನ ಈ ಹಟ್ಟಿಗೆ ಸೇರಬೇಕಂತೆ ದೇವರಾತ್ಮನೆ ಇಂತಹ ಕಾರ್ಯವನ್ನು ಮಾಡಿ ನಡೆಸು. ದೇವರೇ ಸಾರುವಂತೆ ನೀನು ನನ್ನ ಕಾರ್ಯವನ್ನು ಮಾಡು. ಸಾರಲ್ಪಟ್ಟಾಗ ನಿನ್ನ ವಾಕ್ಯ ಕೇಳತಕ್ಕಂತೆ ದೇವರೇ ಲೋಕದಲ್ಲಿ ಜನರ ಕಿವಿಗಳನ್ನು ತೆರೆಯ ಮಾಡಲು ನಾವು ಪ್ರಾರ್ಥಿಸುತ್ತೇವೆ. ದೇವರಾತ್ಮನೆ ನೀನಂತ ಕಾರ್ಯಗಳನ್ನು ಮಾಡಿ ನಡೆಸು. ದೇವರೇ ನಿನ್ನ ರಕ್ಷಣೆ ಮಾರ್ಗದಲ್ಲಿ ಬರಬೇಕಾದ ಎಲ್ಲ ಆತ್ಮಗಳು ನಿನ್ನ ರಹಸ್ಯ ಒಳಗಾಗಿಯೇ ಬರುವಂತೆ ದೇವರಾತ್ಮನೆ ಈ ಕಾರ್ಯವನ್ನು ಮಾಡಿ ನಡೆಸಿದ್ದು ನಾವು ಪ್ರಾರ್ಥಿಸುತ್ತೇವೆ. ಜಗದಲ್ಲಿ ಮುಂಚೆ ಯಾರ ಹೆಸರುಗಳನ್ನು ತಂದೆಯಾದ ದೇವರೇ ನೀನು ಜೀವಬಾಧೆಗಳ ಪುಸ್ತಕದಲ್ಲಿ ಬರೆದಿದ್ದೀಯೋ ಅವರೆಲ್ಲರೂ ನಿನ್ನ ಸಾಮ್ರಾಜ್ಯವನ್ನು ಪ್ರವೇಶಿಸತಕ್ಕಂತೆ ದೇವರಾತ್ಮನೆ ನೀನು ಕಾರ್ಯವನ್ನು ಮಾಡಿ ಲೋಕದಲ್ಲಿ ಬಲವಾಗಿ ನಿನ್ನ ಆತ್ಮನ ಸಂಚರಿಸಬೇಕು ಉಂಟಾಗಲಿ ನಾವು ಪ್ರಾರ್ಥಿಸುತ್ತೇವೆ. ಹಾಗೆ ನೀನು ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರ 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 ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಆಮೆನ್ ಹಲ್ಲೆಲೂಯಾ. ಇದುವರೆಗೂ ದೇವರಾತ್ಮನಿಗೆ ಆರಾಧನೆ ಕೊಡಿಸೋಣ. ಅದ್ಭುತವಾಗಿ ನಡೆಸಿದ ದೇವರಾತ್ಮನೆ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ಇದು ಬಲ ಸಾಮರ್ಥ್ಯವಿಲ್ಲದೆ ದೇವರಾತ್ಮನೆ ಎಲ್ಲವೂ ನಿನ್ನಿಂದಲೇ ನಡೆಯಲಿ. ಇದರ ಮಹಿಮೆ ನಿನಗೆ ಸಲ್ಲಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ದೇವರಾತ್ಮನೆ ಇದುವರೆಗೂ ನಡೆಸಿಕೊಂಡ ದೇವರಾತ್ಮನೆ ಇನ್ನು ಮುಂದಿನ ಎಲ್ಲ ಭಾಗಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಳ್ಳುತ್ತೇವೆ. ವಾಕ್ಯದ ಮುಖಾಂತರ
ಮಾತನಾಡು. ವಾಕ್ಯಕ್ಕೆ ಜೀವ ಎಂಬುದಕ್ಕಾಗಿ ಸ್ತೋತ್ರ. ಅದು ಜೀವ ಇಲ್ಲದೆ ಎಲ್ಲ ಆತ್ಮಗಳಿಗೂ ಜೀವವನ್ನು ಉಂಟು ಮಾಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ದೇವರೇ. ನಿನ್ನ ವಾಕ್ಯಕ್ಕೆ ಜೀವ ಎಂಬುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ವಾಕ್ಯವಾಗಿದ್ದ ದೇವರೇ, ನಿನ್ನ ವಾಕ್ಯದ ರೂಪದಲ್ಲಿ ನಿನ್ನ ಸಂಘ ಸಭೆ ಎಲ್ಲರೂ ಸಂಘ ಮಾತನಾಡುವುದು ನಾವು ಪ್ರಾರ್ಥಿಸ್ತೇವೆ. ಆ ಮಾತುಗಳು ಎಲ್ಲ ಆತ್ಮಗಳಿಗೆ ಜೀವನ ಉಂಟು ಮಾಡಲಿ. ನಿನ್ನಲ್ಲಿ ಆ ಎಲ್ಲ ಆತ್ಮಗಳು ನಿತ್ಯ ಜೀವವನ್ನು ಬಂದಿಕೊಡುವಂತೆ ಮಾತುಗಳೇ ನೀನು ಕಾರ್ಯವನ್ನು ಮಾಡಿ ನಡೆಸು. ಆದರೆ ನಮಗೆ ನೀನು ಕೊಡುವಂತ ಅತಿ ದೊಡ್ಡ ಆಶೀರ್ವಾದವಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಆಶೀರ್ವಾದಕ್ಕೆ ನಾವೆಲ್ಲರೂ ಭಾರತೀಯರಾಗತಕ್ಕಂತೆ ನೀನೇ ಆಶೀರ್ವದಿಸಿ ನಡೆಸು. ನೇನೆ ಮುಂದಿನೆಲ್ಲ ಭಾಗದಲ್ಲೂ ನಡೆಸು. ಮಾತನಾಡುವ ಮಹಿಮೆ ನಿನಗೆ ಸಲ್ಲಬೇಕೆಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂತೆ ತಂದೆ ಆದವರೇ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಕೂತ್ಕೊಳ್ಳೋಣ.
ಬೆಳವಣಿಗೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ತಾನೆ ತನ್ನ ವಾಕ್ಯದ ಮುಖಾಂತರ ನಮ್ಮ ಸಂಗಡ ಮಾತನಾಡುವಂತೆ ನಾವು ವಾಕ್ಯಕ್ಕಾಗಿ ನಮ್ಮ ಮಧ್ಯದಲ್ಲಿ ಯಾರಾದರೂ ಒಬ್ಬರು ಪ್ರಾರ್ಥನೆ ಮಾಡೋಣ. ಸ್ತೋತ್ರಪ್ಪ, ಸ್ತೋತ್ರ ರಾಜನೇ, ಸ್ತೋತ್ರಪ್ಪ ತಂದೆಯಾಗಿ ಸ್ತೋತ್ರಪ್ಪ. ಕೊಟ್ಟಿದ್ದ ಕಾಣಿಕೆಗಾಗಿ ನಾವು ಪ್ರಾರ್ಥಿಸ್ತೇವಪ್ಪ ಅಪ್ಪ. ಕೊಟ್ಟಿದ್ದ ಕೈಗಳು ಕೊಡ್ತೀನಿ, 100ರಷ್ಟು 5ರಷ್ಟು ನೀನು ಆಶೀರ್ವದಿಸಪ್ಪ. ಕೊಟ್ಟಿದ್ದ ಮಕ್ಕಳ ಕುಟುಂಬದ ಕೈಗಳು ಮುಟ್ಟು ಆಶೀರ್ವದಿಸಪ್ಪ, ಬಲಪಡಿಸಪ್ಪ. ಈ ಕಾಣಿಕೆ ನಿನ್ನ ರಾಜ್ಯಕ್ಕಾಗಿ ನಾನು ಉಪಯೋಗ ಮಾಡು ಸ್ವಾಮಿ. ದಯಪಾಲಿಸಬೇಕಂತ ನಾನು ಪ್ರಾರ್ಥಿಸ್ತೇನಪ್ಪ. ಎಲ್ಲ ಐಶ್ವರ್ಯ ಜಯ ಕೊಡಪ್ಪ, ಬಿಡುಗಡೆ ಕೊಡು, ಸಹಾಯ ಮಾಡಪ್ಪ. ಮುಂದಿನ ಭಾಗ ನೀನು ನಡೆಸಿಕೊಡ್ತಿದ್ದ ನಾವು ಕಾಯ್ತದೆಯಪ್ಪ, ನಡೆಸಿಕೊಡು. ಜೀವನ ವಾಕ್ಯ ನಿನ್ನ ಮಾತನಾಡಿಸಿ ದಯಪಾಲಿಸಬೇಕಂತ ನಾನು ಪ್ರಾರ್ಥಿಸ್ತೇನೆ. ಯೇಸು ಹೆಸರು ನಾನು ಪ್ರಾರ್ಥಿಸ್ತೇನೆ, ನನ್ನ ಪರಲೋಕ ಜೀವ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಈ ದಿನ ದೇವರ ಆತ್ಮನ ನಮಗೆ ಕೊಟ್ಟಿರುವಂತ ವಾಕ್ಯವನ್ನ ನಾವು ಈ ದಿನ ಓದಿಕೊಡುವವರಾಗಿರೋಣ. ಆಮೇಲೆ ಹಲ್ಲೆಲೂಯಾ. ನಾವು ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ದೇವರ ವಾಕ್ಯನ ಓದಿಕೊಡುವರಾಗೋಣ. ಮಾರ್ಕ್ ಚಾಪ್ಟರ್ 3 ವರ್ಸ್ 31 ಅನ್ನ ದಿನ ನಾವೆಲ್ಲರೂ ಓದಿಕೊಡುವರಾಗೋಣ. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 31ನೇ ವಾಕ್ಯದಿಂದ ನಾವು ಈ ದಿನ ದೇವರ ವಾಕ್ಯನ ಓದಿಕೊಳ್ಳೋಣ. ಇಲ್ಲಿ ದೇವರ ಆತ್ಮನ ನಮಗೆ ಕೊಟ್ಟಂತ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವರಾಗೋಣ. ಜನರು ಆತನ ಸುತ್ತಲೂ ಕೂತುಕೊಂಡಿದ್ದಾಗ ಆತನ ತಾಯಿಯು ತಮ್ಮಂದಿರು ಬಂದು ಹೊರಗೆ ನಿಂತುಕೊಂಡು ಆತನನ್ನು ಕರೆ ಕಳಿಸಿದರು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ತಕ್ಷಣದಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ದೇವರಾತ್ಮನು ತಾನೇ ಈ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಘ ಮಾತನಾಡುವಂತೆ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಒಳ್ಳೆಯ ದೇವರೇ, ನೀನು ಈ ದಿನ ನಮಗೆ ಕೊಟ್ಟಿರುವಂತ ವಾಕ್ಯಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆಪ್ಪ. ಈ ವಾಕ್ಯಗಳ ಮುಖಾಂತರವಾಗಿ ದೇವರಾತ್ಮನೇ ನೀನು ನಮ್ಮ ಸಂಘ ಮಾತನಾಡಿ ದೇವರು ತಿಳಿಯಲಾದ ಅನೇಕ ಮಾತಾದ ಉದಾಸಗಳನ್ನ ವಾಕ್ಯಗಳ ಮುಖಾಂತರವಾಗಿ ನೀನು ನಮಗೆ ತಿಳಿಯಪಡಿಸು, ಮಾತನಾಡು. ನಿನ್ನ ವಾಕ್ಯವು ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಅಳಗುಂಟಾಗಲಿ, ಪ್ರತಿಯೊಬ್ಬೊಬ್ಬರಲ್ಲಿ ನಿನ್ನ ವಾಕ್ಯವು ಕಾರ್ಯವನ್ನು ಸಾಧಿಸಲಿ. ಮಾತನಾಡುವ ನಮ್ಮನ್ನು ನಿನ್ನ ಕರಗಳು ಒಪ್ಪಿಸಿಕೊಡುತ್ತೇವೆ ದೇವರೇ. ನಮ್ಮ ಬಾಯಿಂದ ಒಂದು ಮಾತು ಹೊರದಿರಲಿ ದೇವರೇ. ನಮ್ಮೊಳಗೆ ಎಲ್ಲವನ್ನ ನೀನು ನಮ್ಮೊಳಗಿನಿಂದ ಸಭೆಯ ಸಂಗಡ ನೀನು ಮಾತನಾಡು. ಆ ನಿನ್ನ ಮಾತು ಸಭೆಗೆ ಜೀವನ ಉಂಟು ಮಾಡಲಿ, ಅದು ನಿನಗೆ ಮಹಿಮೆ ಉಂಟಾಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಮಹಿಮೆಗಳ ದೇವರು ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿಬಿಡುತ್ತೇವೆ ತಂದೆ. ಆಮೆನ್. ಹಲ್ಲೆಲೂಯಾ. ದೇವರು ಈ ವಾಕ್ಯದಲ್ಲಿ ಹೀಗೆ ಹೇಳ್ತಾ ಇದ್ದಾನೆ. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಜನರು ಆತನ ಸುತ್ತಲೂ ಕೂತುಕೊಂಡಿದ್ದಾಗ ಆತನ ತಾಯಿಯು ತಮ್ಮಂದಿರು ಬಂದು ಹೊರಗೆ ನಿಂತುಕೊಂಡು ಆತನನ್ನ ಕರೆ ಹೇಳಿದರು. ಹಲ್ಲೆಲೂಯಾ. ಆದರೆ ಇಲ್ಲಿ ದೇವರು ಯೇಸು ಕ್ರಿಸ್ತನಿದ್ದಾನೆ. ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಸಂಗಡ ಮತ್ತು ಅನೇಕ ಜನರ ಸಂಗಡ ಒಂದು ಮನೆಯಲ್ಲಿ ಆತನು ಈಗಾಗಲೇ ಹೇಳ್ಕೊಂಡಿದ್ದಾನೆ. ಅಲ್ಲಿ ಆತನು ಅವರಿಗೆ ಸುವಾರ್ತೆನೆ ಹೇಳ್ತಾ ಇದ್ದಾನೆ, ದೇವರ ವಾಕ್ಯವನ್ನ ಮಾತನಾಡ್ತಾ ಇದ್ದಾನೆ. ಅಲ್ಲಿರುವಂತ ಜನರು ಯೇಸುವಿನ ಎಲ್ಲಾ ಮಾತುಗಳನ್ನ ಶ್ರದ್ಧೆಯಿಂದ ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆದ್ರಿಂದ ದೇವರ ವಾಕ್ಯದಲ್ಲಿ ಆರಂಭ ಆಗುವುದು ಜನರು ಆತನ ಸುತ್ತಲೂ ಕೂತುಕೊಂಡಿದ್ದಾರೆ. ಹಾಗಾದ್ರೆ ಯೇಸುವಿನ ಸುತ್ತಲೇ ಆಗಿದ್ದಾರೆ, ಜನನೇ ಇದ್ದಾರೆ. ಹಲ್ಲೆಲೂಯಾ. ಆತನ ಸುತ್ತಲೂ ಜನರು ಕೂತುಕೊಂಡು ವಾಕ್ಯವನ್ನ ಕೇಳ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಆತನ ತಾಯಿ ತಮ್ಮಂದಿರು ಬಂದು ಹೊರಗೆ ನಿಂತುಕೊಂಡು ಆತನನ್ನ ಕರೆ ಕಳಿಸ್ತಾರೆ. ಆದ್ರೆ ಅವರು ಆಚೆನೆ ಇರ್ತಾರೆ, ಒಳಗಡೆ ಬರಲ್ಲ. ಆದ್ರೆ ಒಬ್ಬ ಮನುಷ್ಯನಿಗೆ ಹೋಗಿ ಯೇಸುನ ಕರ್ಕೊಂಬ, ಅವರ ತಾಯಿಯಾದ ನಾನು ಮರಳಿ ಬಂದಿದ್ದೀನಿ, ಅವನ ತಮ್ಮಂದ್ರಾದ ನಾವು ಬಂದಿದ್ದೀವಿ ಎಂಬುದಾಗಿ ಹೇಳಿ ಕಳಿಸೋದಕ್ಕೆ ಒಬ್ಬ ಮನುಷ್ಯನನ್ನ ಅವರು ಯೇಸುವಿನ ಬಳಿಗೆ ಕಳಿಸಿಕೊಡುವವರಾಗಿದ್ದಾರೆ. ಆಗ ಆ ಮನುಷ್ಯನು ಯೇಸುವಿನ ಬಳಿಗೆ ಬಂದು ಯೇಸುವಿಗೆ ಈ ರೀತಿ ಮಾತನಾಡ್ತಾ ಇದ್ದಾನೆ. ಆ ಜನರು ಆತನಿಗೆ, ನಿನ್ನ ತಾಯಿಯು ನಿನ್ನ ತಮ್ಮಂದಿರು ನಿನ್ನನ್ನ ಹುಡುಕಿಕೊಂಡು ಬಂದು ಹೊರಗೆ ನಿಂತಿರುತ್ತಾರೆ ನೋಡು ಎಂದು ಹೇಳಿದ್ದಕ್ಕೆ ಆತನು ಅವರಿಗೆ,
ನನಗೆ ತಾಯಿಯು ತಮ್ಮಂದಿರು ಯಾರು ಎಂದು ಹೇಳಿ ತನ್ನ ಸುತ್ತಲೂ ಕೂತಿದ್ದವರನ್ನ ನೋಡಿ, ಇವನ ತಾಯಿ, ಇವನ ತಮ್ಮಂದಿರು, ದೇವರ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು, ತಾಯಿಯು, ತಂಗಿಯು ಆಗಬೇಕು ಅಂದನು. ಅಲ್ಲೆಲೂಯ. ಹಾಗಾದ್ರೆ ಯೇಸುವನ್ನ ಮೀಟ್ ಆಗೋದಕ್ಕೆ ಈಗ ಯೇಸುವಿನ ತಾಯಿ ಬಂದಿದ್ದಾರೆ, ತಾಯಿ ಬಂದಿದ್ದಾರೆ. ಆಮೇಲೆ ಯೇಸುವಿಗೆ ತಮ್ಮಂದಿರಿದ್ದಾರೆ. ಆ ತಮ್ಮಂದ್ರೆಲ್ಲರೂ ಕೂಡ ಅವರು ಕೂಡ ಯೇಸುನ ನೋಡ್ಕೊಂಡು ಹೋಗೋಣ, ಯೇಸುನ ಮಾತಾಡ್ಸ್ಕೊಂಡು ಹೋಗೋಣ ಎಂಬುದಾಗಿ ಯೇಸು ಇರೋ ಜಾಗನ ಹುಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಯೇಸು ಎಲ್ಲೂ ಕೂಡ ಒಂದೇ ಮನೆಯಲ್ಲಿ ಒಂದು ತಿಂಗಳೂ ಇರಲ್ಲ, ಒಂದು ವಾರನೂ ಇರ್ತಿರ್ಲಿಲ್ಲ. ಹಾಲೆಲೂಯ. ಯಾಕೆಂದ್ರೆ ಆತನು ಸೇವೆಗಾಗಿ ಇಡೀ ಇಸ್ರಾಯೇಲ್ ದೇಶದಲ್ಲಿ ಈ ಹಳ್ಳಿ, ಇನ್ನೊಂದು ಗ್ರಾಮ, ಇನ್ನೊಂದು ಊರು, ಈಗ ಆತನು ಓಡಾಡ್ಕೊಂಡಿರ್ತಿದ್ದ. ಆದ ಕಾರಣ ಯೇಸುನ ಕಂಡುಹಿಡಿಯೋದು ಕೂಡ ಬಹಳ ಕಷ್ಟ ಆದಂತ ವಿಷಯ ಆಗಿತ್ತು ಆ ಕಾಲದಲ್ಲಿ. ಯಾಕೆಂದ್ರೆ ಆ ಕಾಲದಲ್ಲಿ ಇವರು ಕೂಡ ಗಾಡಿ ಇಲ್ಲ, ಕಾರ್ ಇಲ್ಲ, ಬೈಕ್ ಇಲ್ಲ, ಸೈಕಲ್ ಇಲ್ಲ, ಏನಿಲ್ಲ. ಆ ಕಾಲದಲ್ಲಿ ಎಲ್ಲ ನಡ್ಕೊಂಡು ಹುಡುಕ್ಬೇಕು, ಇಲ್ಲ ಅಂದ್ರೆ ಕತ್ತೆನೋ ಕುದುರೆನೋ ಉಪಯೋಗಿಸಿ ಅವ್ರನ್ನ ಹುಡುಕ್ಬೇಕಾಗಿತ್ತು. ಅಂತ ಸಮಯ ಆ ಕಾಲ ಆಗಿತ್ತು. ಆ ಕಾಲದಲ್ಲೂ ಕೂಡ ಇವರ ತಾಯಿ ಮತ್ತೆ ತಮ್ಮಂದ್ರು ಅಂಚೆ ಇತ್ತು ಎದ್ದು ಅಂತ ಕಷ್ಟಪಟ್ಟು ಯೇಸುನ ಎಲ್ಲಿದ್ದಾನೆ ಎಂಬ ವಿಷಯನ ತಿಳ್ಕೊಳ್ತಾರೆ. ಹಾಲೆಲೂಯ. ಹಾಗಾದ್ರೆ ನಾವು ಕೂಡ ಯೇಸು ಎಲ್ಲಿದ್ದಾನೆ ಎಂಬುದಾಗಿ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಹಾಲೆಲೂಯ. ಲೋಕದಲ್ಲಿ ಕೋಟಿಗಟ್ಟಲೆ ಸಭೆಗಳೆಲ್ಲ ಬಂದ್ಬಿಟ್ಟಿದೆ. ಈಗ ಎಲ್ಲಾ ಸಭೆಗಳಲ್ಲೂ ಯೇಸುನೇ ಇದ್ದಾನ ಎಂಬುದಾಗಿ ಕೇಳಿದ್ರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಈಗಾಗಲೇ ಅಮೆರಿಕ ದೇಶದಲ್ಲಿ ಸೈತಾನನ ಸಭೆಗಳೇ ಬಂದ್ಬಿಟ್ಟಿದೆ. ಏನ್ ಬಂದಿದೆ? ಸೈತಾನನ ಸಭೆಗಳು ಅಂದ್ರೆ ಸೈತಾನ್ ಚರ್ಚ್ ಅಂತಾನೆ ಹೆಸರು. ಈಗಾಗಲೇ ಗೌರ್ಮೆಂಟೇ ಕೂಡ ಆ ಚರ್ಚ್ಗಳಿಗೆ ಪರ್ಮಿಷನ್ ಕೊಟ್ಟಿದೆ. ಹಾಗಾದ್ರೆ ಚರ್ಚು ಎಂತ ಚರ್ಚ್ಗಳವೆ? ಸೈತಾನನ್ನೇ ಆರಾಧನೆ ಮಾಡೋ ಚರ್ಚ್ಗಳು ಈಗಾಗಲೇ ಅಮೆರಿಕ ದೇಶದಲ್ಲಿ, ಹೊರ ದೇಶಗಳಲ್ಲಿ ಬಂದ್ಬಿಟ್ಟಿದ್ದಾರೆ. ಆದ ಕಾರಣ ಈಗ ಎಲ್ಲಾ ಚರ್ಚ್ಗಳಲ್ಲೂ ಯಾರಿಲ್ಲ? ಯೇಸುನೇ ಇಲ್ಲ. ಯೇಸು ಇದಾನ ನಮ್ಮ ಸಭೆಗಳಲ್ಲಿ ಎಂಬುದಾಗಿ ನಾವು ಕರೆಕ್ಟಾಗಿ ತಿಳ್ಕೊಳ್ಳುವವರಾಗಿರ್ಬೇಕು. ಯಾಕೆಂದ್ರೆ ದೇವರು ಎಲ್ಲಿದ್ದಾನೆ ಎಂಬುದಾಗಿ ಆಗ ತಂದೆ ತಾಯಿಯಾದ ಮರಿಗಳು ಮತ್ತು ತಮ್ಮಂದರು ಅವರು ಹುಡುಕಿ ಕಂಡುಹಿಡಿದರು. ಹಾಗೆ ನಮಗೂ ಕೂಡ ನಮ್ಮ ಮಧ್ಯದಲ್ಲಿ ದೇವರು ಇದ್ದಾನ ಎಂಬುದಾಗಿ ನಾವು ತಿಳಿದುಕೊಳ್ಳುವವರಾಗಿರ್ಬೇಕು. ನಮ್ಮ ಮಧ್ಯದಲ್ಲಿ ದೇವರಿಲ್ಲ ಅಂತ ಅಂದ್ಬಿಟ್ರೆ ಯಾರು ಇರ್ತಾರೆ? ಅವಾಗ ಸೈತಾನನೇ ಎದ್ಬಿಡ್ತಾರೆ. ಆದ ಕಾರಣ ದೇವರು ಇದ್ದಾನ ಎಂಬುದಾಗಿ ನಾವು ಕಂಡುಹಿಡಿಯುವವರಾಗಿರ್ಬೇಕು. ಅದು ನಮಗೆ ಆಶೀರ್ವಾದವನ್ನು ಉಂಟು ಮಾಡುತ್ತದೆ ಎಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ಲಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರೂ ಸಂಘ ದೇವರ ಆತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೇಲೆ ಇವರು ಹೇಗೋ ಕಷ್ಟಪಟ್ಟು ಯೇಸುವಿನ ತಾಯಿ ತಮ್ಮ ಹುಡುಕೊಂಡು ಬಂದು ಯೇಸುವಿನ ಬಳಿಗೆ ಬಂದಿದ್ದಾರೆ. ಅಲ್ಲೂಯ. ಆ ಸಮಯದಲ್ಲಿ ಒಬ್ಬನನ್ನ ನೋಡಪ್ಪ, ಯೇಸುವಿನ ತಾಯಿ ತಮ್ಮಂದ್ರಾದ ನಾವು ಬಂದಿದ್ದೀವಿ, ಯೇಸುಗೆ ಸ್ವಲ್ಪ ಹೊರಗಡೆ ಬರೋಕೆ ಕೇಳೋದಾಗಿ ಈಗ ಹೇಳಿ ಕಳಿಸಿದ್ದಾರೆ. ಯಾಕಂದ್ರೆ ಯೇಸು ಒಳಗಡೆ ಇದ್ರೆ ಎಲ್ಲಿ ಯೇಸು ಇರ್ತಾನ ಅದೇ ಸಭೆ, ಎಲ್ಲಿ ಯೇಸು ಇರ್ತಾನ ಅದೇ ಚರ್ಚ್. ಅಲ್ಲೆಲ್ಲೂಯ. ಹಾಗಾಗಿ ಇವಾಗ ಯೇಸು ಒಬ್ಬರ ಮನೆಯಲ್ಲಿದ್ದಾನೆ. ಅವ್ರ ಮನೆಯ ಒಳಗಡೆ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ದೇವರ ವಾಕ್ಯನ ಬೋಧಿಸ್ತಾ ಇದ್ದಾನೆ, ದೇವರ ವಾಕ್ಯನ ಹೇಳ್ತಾ ಇದ್ದಾನೆ. ಅದನ್ನ ಸುತ್ತಲಿರುವ ಎಲ್ಲಾ ಜನರು, ಆ ಮನೆಯಲ್ಲಿರುವವರೆಲ್ಲರೂ ಮತ್ತು ಯೇಸುವಿನ ಶಿಷ್ಯರು ಇವರೆಲ್ಲರೂ ಯೇಸು ಹೇಳುವಂತ ವಾಕ್ಯವನ್ನ ಕೇಳ್ತಾ ಇದ್ದಾರೆ. ಹಾಲೆಲೂಯ. ಹಾಗಾದ್ರೆ ನಾವು ಕೂಡ ಯಾವಾಗಲೂ ಏನ್ ಮಾಡ್ಬೇಕು? ದೇವರ ವಾಕ್ಯವನ್ನ ಕೇಳುವಂತ ಮನಸ್ಥಿತಿ ನಮಗಿರ್ಬೇಕು. ಹಾಲೆಲೂಯ. ಯಾಕಂದ್ರೆ ದೇವರ ವಾಕ್ಯವನ್ನ ನಾವು ಕೇಳಿಲ್ಲ ಅಂದ್ರೆ ಒಂದರ್ಥ ಮಾಡ್ಕೋಬೇಕು, ಲೋಕದ ಎಲ್ಲಾ ವಿಷಯಗಳನ್ನ ಕೇಳ್ತಾ ಇದೀವಿ ಅಂತ. ದೇವರ ವಾಕ್ಯ ಕೇಳಿಲ್ಲ ಅಂದ್ರೆ ಮೊಬೈಲಲ್ಲೂ ಆ ವಿಡಿಯೋ ಈ ವಿಡಿಯೋ ಅಂತ ನೋಡ್ಕೊಂತ ಕೂತ್ಕೊಂಡ್ಬಿಡ್ತೇವೆ ನಾವು. ಟೈಮ್ ವೇಸ್ಟ್ ಆಗೋಗುತ್ತೆ. ಆದ್ರಿಂದ ನಮ್ಗೆ ಏನಾದರೂ ಆಶೀರ್ವಾದ ಬರುತ್ತಾ? ಇಲ್ವೇ ಇಲ್ಲ. ಇನ್ನು ನಾವೇನು ಕಣ್ಣು ನೋಡಿ ನೋಡಿ ಕಣ್ಣೆ ಡ್ಯಾಮೇಜ್ ಆಗ್ಬಿಡುತ್ತೆ. ಮುಂದೆ 4 ಕಣ್ಣು ಆಗೋಗ್ಬಿಡುತ್ತೆ. ನಮ್ಗೊಂದು ಕೂಲಿಂಗ್ ಗ್ಲಾಸ್ ಹಾಕ್ತಾರೆ. ಹೀಗೆ ನಾವು ಸಮಯವನ್ನ ವ್ಯರ್ಥ ಮಾಡಬಾರ್ದು. ನಮಗೆ ದೇವರು ಕೊಟ್ಟಿರುವಂತಹ ಸಮಯಗಳಲ್ಲಿ ನಾವು ದೇವರ ಕೆಲಸಗಳನ್ನ ಮಾಡುವವರಾಗಿರ್ಬೇಕು. ಯೇಸು ಕ್ರಿಸ್ತನಿಗೆ ದೇವರು ಕೂಡ ಕೊಟ್ಟಂತ ಸಮಯ ಈ ಲೋಕದಲ್ಲಿ 33.5 ವರ್ಷ. ಅಷ್ಟೇ ವರ್ಷದಲ್ಲಿ ಯೇಸು ಏನ್ ಮಾಡ್ಬೇಕು? ಸೇವೆ ಎಲ್ಲ ಮಾಡಿ ಮುಗಿಸ್ಬೇಕು.
ಅದು ಹೆಂಗೆ ಮಾಡಿ ಮುಗಿಸ್ಬೇಕು ಏಸುನೇ ತೀರ್ಮಾನ ಮಾಡಬೇಕು. ಅಲ್ಲವೇ ಯಾಕಂದ್ರೆ ತಂದೆ ಆದವು ಅದನ್ನು ಪರಲೋಕದಲ್ಲಿ ಮಗನಿಗೆ ಎಲ್ಲ ಅಧಿಕಾರ ಕೊಟ್ಟು ಬಿಟ್ಬಿಟ್ಟಿದ್ದಾನೆ. ಈಗ ಮಗನಾದ ಯೇಸು ಕ್ರಿಸ್ತನು ಆತನು ಸುವಾರ್ತೆಯನ್ನ ಸೇವೆಯನ್ನ ಎಲ್ಲವನ್ನ 33 ವರ್ಷದಲ್ಲೇ ಮಾಡಿ ಮುಗಿಸ್ಬೇಕು. ಅದೇ ರೀತಿ ನಮಗೂ ನಿಮ್ಗೆಲ್ಲರಿಗೂ ಕೂಡ ಇಷ್ಟು ಆಯ್ಸದ ತಂದೆ ಆ ದೇವರಿಗೆ ಆಳಿ ತೀರ್ಮಾನ ಮಾಡಿ ನಮ್ಮನ್ನು ಹೋಗಿ ಕಳಿಸಿದ್ದಾನೆ. ಆಮೇಲೆ ಯಾಕೆಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಈ ಲೋಕದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನ ಮೊದಲನೆಯ ದಿನ ದೇವರು ಬರ್ದಿಟ್ಟಿದ್ದಾನಂತೆ ಪರಲೋಕದಲ್ಲಿ. ಮೊದಲನೇ ದಿನ ಬರ್ದಿದ್ದಾನೆ ಅಂದ್ರೆ ಏನಂತ, ನೆಕ್ಸ್ಟ್ ಕೊನೆಯ ದಿನಾನು ಬರ್ದಿಟ್ಟಿದ್ದಾನೆ ಅಂತ ಅರ್ಥ. ಆ ಕೊನೆಯ ದಿನ ಯಾವಾಗ ಬರುತ್ತಾ ಆವತ್ತು ಭೂಮಿಯಲ್ಲಿ ಜಾಗ ಖಾಲಿ ಮಾಡಿ ಹೋಗ್ತಿರ್ಬೇಕು ನಾವು. ಹಾಗಾದ್ರೆ ಆ ಕೊನೆಯ ದಿನ ಬರೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ನಾವು ದೇವರ ಎಲ್ಲ ಸೇವೆನ ಮಾಡಿ ಮುಗಿಸಿರ್ಬೇಕು. ಯಾವ್ದಾನ ಬಾಕಿ ಇದ್ರೆ ಅದು ನಮ್ಗೆ ನಷ್ಟ, ದೇವ್ರಿಗೆ ನಷ್ಟ ಇಲ್ಲ. ದೇವರು ನಾವಿಲ್ಲ ಅಂತಂದ್ರು ನಮ್ಮಂತ ಕೋಟಿ ಜನರನ್ನ ಸೃಷ್ಟಿ ಮಾಡೋ ಶಕ್ತಿ ಸಾಮರ್ಥ್ಯ ಅದು ದೇವರಿಗೆ. ಯಾಕಂದ್ರೆ ಈಗ ದೇವರು ಒಬ್ಬ ಆದಾಮನಿಂದ ಎಷ್ಟು ಕೋಟಿ ಜನ ಸೃಷ್ಟಿ ಮಾಡಿದ್ದಾನೆ ಅನ್ಕೊಂಡು 800 ಕೋಟಿ ಜನನ ಸೃಷ್ಟಿ ಮಾಡಿ ಇಟ್ಟಿದ್ದಾನೆ ಈಗಾಗಲೇ ದೇವರು. ಹಾಗಾದ್ರೆ ಇನ್ನು ಆದಿ ಕಾಲದಿಂದ ಈಗಿನ ಕಾಲದವರೆಗೂ ಎಷ್ಟು ಜನ ಲೋಕದಲ್ಲಿ ಬಂದು ಸತ್ತು ಹೋಗಿದಾರೋ ನಮಗೂ ಕೂಡ ಅದ್ರ ಲೆಕ್ಕ ಗೊತ್ತಿಲ್ಲ. ಹಾಗಾದ್ರೆ ಆದಿಂದ ಈಗಿನ ಕಾಲದಲ್ಲಿ ಎಷ್ಟು ಜನ ಹುಟ್ಟಿದ್ದಾರೆ, ಎಷ್ಟು ಜನ ಸತ್ತಿದ್ದಾರೆ ಅನ್ನೋದು ಎಲ್ಲ ಡೀಟೇಲ್ ಯಾರಿಗೆ ಗೊತ್ತಂದ್ರೆ ದೇವರಿಗೆ ಗೊತ್ತಿರುತ್ತೆ. ಆದ ಕಾರಣ ದೇವರು ಕೂಡ ನಮಗೆ ಕೊಟ್ಟಿರುವ ಸಮಯದಲ್ಲಿ ನಾವು ದೇವರ ಕೆಲಸಗಳನ್ನ, ಸೇವೆಗಳನ್ನ, ಸುವಾರ್ತೆಗಳನ್ನ, ಪ್ರಾರ್ಥನೆಯನ್ನ, ದೇವರ ವಾಕ್ಯದ ಎಲ್ಲ ಕೆಲಸಗಳನ್ನ ನಾವು ಮಾಡಿ ಮುಗಿಸುವವರಾಗಿರಲೇಬೇಕು. ಯಾಕೆಂದ್ರೆ ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು, ನಾ 33 ವರ್ಷದಲ್ಲೇ ನಾನು ಲೋಕದ ಎಲ್ಲಾ ಸೇವೆ ಕೆಲಸಗಳನ್ನ ಮಾಡಿ ಮುಗಿಸ್ಬೇಕೆಂಬುದಾಗಿ ದೇವರು ಗೊತ್ತಿರೋದ್ರಿಂದ ಆತನು ತನ್ನ ಶಿಷ್ಯರನ್ನ ಸೇವೆಗಾಗಿ ಸಿದ್ಧಪಡಿಸ್ತಾನೆ. ಮತ್ತು ಅಲ್ಲಿ ಕೂಡಿ ಬಂದಂತ ಜನರ ಸಂಗಡ ದೇವ್ರೇನ್ ಮಾತಾಡ್ತಾ ಇದ್ದಾನೆ, ದೇವ್ರ ವಾಕ್ಯನ ಮಾತಾಡ್ತಾ ಇದ್ದಾನೆ. ನಾವೇನ್ ಮಾತಾಡ್ತಾ ಇದೀವಿ, ಎಲ್ಲಾ ಜನರು ಕೂತ್ಕೊಂಡಿದ್ರೆ ಸಾಕು, ಅವ್ರ ಕತೆ ಇವ್ರ ಕತೆ ಪುರಾಣ, ಆ ಧಾರಾವಾಹಿ ಹಿಂಗಾಯ್ತು, ಆ ಅತ್ತೆ ಸೊಸೆ ಹಿಂಗ್ ಕಿತ್ತಾಡಿದ್ರು, ಈ ಫಿಲಮ್ ಹೀರೋಗಳು ಹಿಂಗ ಹೋಗ್ಬಿಟ್ರು, ಈ ಹೀರೋಣಿಗಳು ಹಿಂಗ ಹೋಗ್ಬಿಟ್ರು, ಈ ಕ್ರಿಕೆಟ್ ಅಲ್ಲಿ ನಾವು ಈ ಸತೆ ಏನು ಅದು ಇದು ಅಂದಾಗಿ ನಾವು ಲೋಕದ ವಿಚಾರಗಳನ್ನ ಮಾತನಾಡೋರಾಗ್ಬಿಟ್ಟಿದ್ದೀವಿ. ಆದ್ರೆ ಏನ್ ಮಾತನಾಡಲಿಲ್ಲ ಅಂದ್ರೆ ನಾವು ದೇವ್ರ ವಾಕ್ಯಗಳನ್ನೇ ನಮ್ಮ ಸುತ್ತಲಿದ್ದಂತ ಜನರ ಸಂಗಡ ನಾವು ಮಾತನಾಡಲೇ ಇಲ್ಲ. ಆದ್ರಿಂದ ನಮ್ಮ ಸುತ್ತಲಿರುವ ಎಲ್ಲಾ ಜನರ ಸಂಗಡ ನಾವೇನ್ ಮಾತಾಡ್ಬೇಕಂದ್ರೆ ದೇವರ ವಾಕ್ಯವನ್ನ ಮಾತನಾಡಬೇಕು. ಆ ವಾಕ್ಯ ಇವತ್ತು ಫಲ ಕೊಡದೆ ಇರ್ಬೋದು, ನಾಳೆ ಕೊಡದೆ ಇರ್ಬೋದು, ಆದ್ರೆ ಒಂದಲ್ಲ ಒಂದಿನ ವಾಕ್ಯ ಫಲವನ್ನ ಕೊಡುತ್ತೆ. ಯಾಕೆ ಕೊಡುತ್ತೆ ಅಂದ್ರೆ ವಾಕ್ಯಕ್ಕೆ ಏನಿದೆ, ಜೀವ ಇದೆ. ಅದು ಬಂಡೆ ಮೇಲೆ ಹಾಕೋದು ಸರಿ, ಅದು ಹುಟ್ಟುತ್ತೆ ಬೆಳೆಯುತ್ತೆ. ಮಣ್ಣಲ್ಲಿ ಹಾಕೋದು ಸರಿ, ಅದು ಹುಟ್ಟುತ್ತೆ ಬೆಳೆಯುತ್ತೆ. ಅದಕ್ಕೆ ಇಂಥ ಸ್ಥಳ ಅನ್ನೋದು ಏನು ಇಲ್ಲ. ಯಾಕಂದ್ರೆ ಬಂಡೆ ಅಂತ ಇದ್ದಂತ ಎಷ್ಟೋ ಮನುಷ್ಯರನ್ನ ದೇವರ ವಾಕ್ಯ ಕರುಗಿಸಿ ನೀರಾಗಿ ಮನ ಮಾಡಿರುತ್ತೆ. ಹಾಗಾಗಿ ಮತ್ತು ರೋಡಿಗಳಾಗಿದ್ದಂಥ ಜನರನ್ನ ದೇವ್ರ ವಾಕ್ಯ ಏನ್ ಮಾಡುತ್ತೆ, ಅವ್ರನ್ನ ಕರುಗಿಸ್ಬಿಟ್ಟು ಯೇಸುವೇ ಇವತ್ತು ನಿಮಗೆ ಸ್ತೋತ್ರ ಅಂತ ಹೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಹಾಲೆಲೂಯ. ಯಾಕಂದ್ರೆ ಈ ವಾಕ್ಯ ಅಂತ ಜನರನ್ನ ಬದಲಾಯಿಸಿದೆ. ಅನೇಕ ಪಾಪದಲ್ಲಿದ್ದಂಥ ಜನರನ್ನ ವಾಕ್ಯ ಏನ್ ಮಾಡಿದೆ, ಬದಲಾಯಿಸಿದೆ. ವಾಕ್ಯಕ್ಕೆ ಏನಿದೆ, ಜೀವ ಇದೆ. ಆದ್ರೆ ದೇವರ ಸುವಾರ್ತೆಗೆ ಏನಿದೆ, ಜೀವ ಇದೆ. ಸಾರುವ ಸಮಯದಲ್ಲಿ ನಾವು ಸುವಾರ್ತೆನ ಸಾರಿ ಮುಗಿಸ್ಬೇಕು. ಯಾಕೆಂದ್ರೆ ನಮ್ಮ ಅಂತ್ಯದ ದಿನ ಯಾವತ್ತಂತ ಯಾರು ಗೊತ್ತು, ನಮಗೆ ಗೊತ್ತಿಲ್ಲ. ನಾವು ಆದ್ರೆ ದೇವರಿಗೆ ಗೊತ್ತಿರೋದ್ರಿಂದ ನಾವು ಯಾವೆಲ್ಲ ದಿನ ನಮ್ಮ ಅಂತ್ಯ ಯಾವಾಗಾದ್ರೂ ದೇವರು ನೇಮಕ ಮಾಡಿರ್ಬೋದು. ಆದರೆ ನಮ್ಮನ್ನ ದೇವರು ಈ ಲೋಕದಲ್ಲಿ ಯಾಕೆ ಹುಟ್ಟಿಸಿದ್ದನೋ ಆ ಉದ್ದೇಶಗಳನ್ನ ನಾವು ನೆರವೇರಿಸಿ ಮುಗಿಸ್ಬೇಕು. ಅಲ್ಲಿ ಯಾಕಂದ್ರೆ ಯೇಸು ಕ್ರಿಸ್ತನು ಈ ಲೋಕದ ರಕ್ಷಕನಾಗಿ ಲೋಕದ ಎಲ್ಲಾ ಜನರನ್ನ ರಕ್ಷಿಸುವುದಕ್ಕಾಗಿ ಈ ಲೋಕದಲ್ಲಿ ಹುಟ್ಟಬೇಕೆಂಬುದು ಯೇಸುವಿಗೆ ಮೊದಲ ಉದ್ದೇಶ ಆಗಿದ್ದು. ಅದರಂತೆ ಯೇಸು ಕ್ರಿಸ್ತನು ಲೋಕ ರಕ್ಷಕನಾಗಿ ಈ ಲೋಕದಲ್ಲಿ ಜನಿಸಿದನು. ಆನಂತರ ಯೇಸು ಕ್ರಿಸ್ತನು ಲೋಕದ ರಕ್ಷಕನಾಗಿ ಈಗಲೂ ಕೂಡ ಆತನು ತನ್ನ ವಾಕ್ಯಗಳ ಮುಖಾಂತರವಾಗಿ ಈಗಲೂ ಕೂಡ ಮಾತನಾಡ್ತಾ ಇದ್ದಾನೆ. ಆಮೇಲೆ ಹಾಲೆಲೂಯ. ಆದ್ರಿಂದ ನಾವು ನಮ್ಮ ಸುತ್ತಲೂ ಇರುವ ಎಲ್ಲ ಜನರ ಸಂಗಡ ಏನ್ ಮಾತಾಡ್ಬೇಕು, ದೇವರ ವಾಕ್ಯವನ್ನ ಮಾತನಾಡಬೇಕು.
ಅದು ಬಿಟ್ಟು ಅಕ್ಕಪಕ್ಕದ ಮನೆಯವ್ರ ವಿಷಯ ಎಲ್ಲ ಮಾತಾಡ್ತಿದ್ರೆ ಮುಗೀತು ಕಥೆ, ಇವೆಲ್ಲ ವೇಸ್ಟ್. ಅಲ್ವ್ಯ. ಆದ್ರಿಂದ ನಾವೇನು ಮಾತನಾಡಬೇಕು ಮೇಲೆ ದೇವರ ಕುರಿತಾಗಿ ಮಾತನಾಡಬೇಕು, ದೇವರ ವಾಕ್ಯದ ಕುರಿತಾಗಿ ಮಾತನಾಡಬೇಕು. ಆವಾಗ ಈ ವಾಕ್ಯ ಅವುಗಳನ್ನು ಕೇಳುವ ಅವರು ಕೂಡ ದೇವರ ಆತ್ಮನ ಕಾರ್ಯವನ್ನ ಮಾಡ್ತಾನೆ. ರಕ್ಷಣೆಗೆ ಹೊಂದಬೇಕನ್ನೋದು ದೇವ್ರ ಚಿತ್ತ ಎನ್ನುವುದಾದ್ರೆ ಅವರು ಕೂಡ ರಕ್ಷಣೆಗೆ ಬರತಕ್ಕಂತೆ ದೇವರ ಆತ್ಮನ ಕೆಲಸವನ್ನ ಮಾಡ್ತಾನೆ. ಆ ಕೆಲಸ ಆತಂದು, ಅದು ಆತನ್ ಮಾಡ್ತಾನೆ. ಸಾರಿ ಹೇಳೋದು ಅದನ್ನ ಆತನ ಕೆಲಸ ಅಲ್ಲ, ಅದು ನಮ್ಮ ಕೆಲಸ. ಅದನ್ನ ನಾವೇ ಮಾಡಬೇಕು. ಅಲ್ಲೆಲೂಯಾ. ಆದ್ರಿಂದ ದೇವರ ವಾಕ್ಯ ಹೀಗೆ ಹೇಳುತ್ತೆ, ನೀವು ಸಾರುವವರಾಗಿರಿ, ಮಿಕ್ಕಿ ಜನ ನಾನು ನೋಡ್ಕೊಂತೀನಿ ಅಂತ ದೇವರು ಹೇಳ್ತಾನೆ. ಅಲ್ಲೆಲೂಯಾ. ಈಗ 32ನೇ ವಾಕ್ಯದಲ್ಲಿ ಈ ದೇವರ ವಾಕ್ಯ ಹೀಗೆ ಹೇಳ್ತಾರೆ, ಆ ಜನರು ಆತನಿಗೆ, ನಿನ್ನ ತಾಯಿಯು ನಿನ್ನ ತಮ್ಮಂದಿರು ನಿನ್ನನ್ನು ಹುಡುಕಿಕೊಂಡು ಹೊರಗೆ ಬಂದು ನಿಂತಿದ್ದಾರೆ ನೋಡು ಎಂಬುದಾಗಿ ಒಬ್ಬ ಮನುಷ್ಯನು ತಾಯಿ ಅದರ ಮರೆಯಲು ಮತ್ತು ತಮ್ಮಂದರು ಕಳಿಸಿದಾಗ ಆ ಮನುಷ್ಯನು ಬಂದು ಯೇಸುವಿನ ಹತ್ರ ಈ ಮಾತನ್ನ ಹೇಳ್ತಾನೆ. ಅದಕ್ಕೆ ಯೇಸು ಕೊಡುವಂತ ಉತ್ತರ ಅತಿ ಅದ್ಭುತವಾದ ಉತ್ತರ ಈ ಲೋಕದಲ್ಲಿ. ಯಾಕಂದ್ರೆ ಇಂಥ ಉತ್ತರನ ಇಡೀ ಲೋಕದಲ್ಲಿ ಯಾವ ಮನುಷ್ಯರು ಕೂಡ ಕೊಡಲೇ ಇಲ್ಲ. ಆದ್ರೆ ಯೇಸು ತನ್ನಂತ ಉತ್ತರನ ಕೊಟ್ಟ. ಅದೇನು ಉತ್ತರ ಅಂತ ನಾವು ದೇವ್ರ ವಾಕ್ಯ 33ನೇ ವಾಕ್ಯದಲ್ಲಿ ನೋಡಿಕೊಳ್ಳುವುದಾದ್ರೆ, ನನಗೆ ತಾಯಿಯು ತಮ್ಮಂದಿರು ಯಾರು ಎಂದು ಕೇಳಿ ತನ್ನ ಸುತ್ತಲೂ ಕೂತಿದ್ದವರನ್ನ ನೋಡಿ, ಈಗೋ ನನ್ನ ತಾಯಿ ನನ್ನ ತಮ್ಮಂದಿರು ನನ್ನ ದೇವರ ಚಿತ್ತದಂತೆ ನಡೆಯುವವನೇ, ನನಗೆ ತಮ್ಮನು ತಂಗಿಯು ತಾಯಿಯು ತಮ್ಮನು ಆಗಬೇಕು ಎಂಬುದಾಗಿ ಹೇಳ್ಬಿಡ್ತಾನೆ ಸ್ವಲ್ಪ. ಆದ್ರೆ ನಿಜವಾದ ತಂದೆ ತಾಯಿಗಳು ಎಲ್ಲಿದ್ದಾರೆ? ಅವ್ರ ಮನೆಯಲ್ಲಿಲ್ಲ, ಮನೆಯಿಂದ ಹೊರಗಡೆ ಇದ್ದಾರೆ. ಹಾಗಾದ್ರೆ ಮನೆ ಒಳಗಡೆ ಕೆಲವು ಜನ ಇದ್ದಾರೆ. ಅವ್ರನ್ನ ನೋಡಿ ಏಸು ಹೇಳ್ತಾ ಇದ್ದಾನೆ ಆ ಮನೆ ಬಂದಿರುವಂತ ಮನುಷ್ಯನಿಗೆ, ನೋಡಪ್ಪ ಹೊರಗಡೆ ನಿಂತಿರೋರು ಅವರೆಲ್ಲ ತಂದೆ ತಾಯಿಗಳು ತಮ್ಮಂದ್ರು, ಇಲ್ಲಿ ಒಳಗಡೆ ಕೂತಿದ್ದಾರಲ್ಲ ಇವರು ನಿಜವಾದ ತಂದೆ ತಾಯಿಗಳು. ಯಾಕಂದ್ರೆ ಯೇಸು ಹೇಳ್ತಾ ಇದ್ದಾನೆ, ಪರಲೋಕದ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಾಯಿ ತಂಗಿಯು ತಮ್ಮಂದ್ರು ಅಣ್ಣಂದ್ರು ಎಂಬುದಾಗಿ ಯೇಸು ತನ್ನ ವಾಕ್ಯವನ್ನ ಮಾತನಾಡ್ತಾರೆ. ಈ ಮಾತು ಕೇಳಿದಂತ ಅವನಿಗೂ ಕೂಡ ಆಶ್ಚರ್ಯ ಆಗೋಗ್ಬಿಟ್ಟಿರುತ್ತೆ. ಯಾರು ಅವರಮ್ಮ ಕಳಿಸಿದ್ರಲ್ಲ ಒಬ್ಬ ಮನುಷ್ಯನ, ಆ ಮನುಷ್ಯನಿಗೆ ಈ ಮಾತು ಕೇಳಿದ ತಕ್ಷಣ ಅವನಿಗೂ ಆಶ್ಚರ್ಯ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಈಗ ಅವಮ್ಮ ನೋಡಿದ್ರೆ ನನ್ನ ಮಗ ಒಳಗಿದ್ದಾನೆ ಅವನ ಕರಿ ಅಂತ, ಇಲ್ಲಿ ಮಗನ ಹತ್ರ ಬಂದು ಈ ಮಾತನ್ನ ಅವನು ಹೇಳಿದ್ರೆ ಅವನೇನ್ ಹೇಳ್ತಾನೆ, ನನ್ನ ತಮ್ಮ ತಂದ್ರೆ ಎಲ್ಲ ಇಲ್ಲಿ ಕೂತಿದ್ದಾರಲ್ಲ ಇವ್ರೆ ಅಂತಾರೆ. ಹಾಗಾದ್ರೆ ಹೊರಗಡೆ ಇರುವುದು ಯಾರು ಅಂತ ಅವನಿಗೆ ಯೋಚನೆ ಬಂದ್ಬಿಟ್ಟಿರುತ್ತೆ. ಅಲ್ಲೆಲ್ಲ ಈಗ ಇವಾಗ ಅವನಿಗೆ ಹೋಗ್ಬಿಟ್ಟು ಅವ್ರ ಅಮ್ಮನ ಹತ್ರ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ, ದೇಶಮ್ಮ ಅಂತ. ಹಾಗೂ ಹೀಗೂ ದೇವರ ವಾಕ್ಯ ನಮ್ಮ ಸಂಘ ಮಾತನಾಡ್ತಾ ಇದೆ. ಹಾಗಾದ್ರೆ ನಂತರ ದೇವರ ವಾಕ್ಯ ಹೇಳ್ತದೆ, ಇಗೋ ನನ್ನ ತಾಯಿ ನನ್ನ ತಮ್ಮಂದಿರು ಯಾರಂದ್ರೆ ದೇವರ ಚಿತ್ತದಂತೆ ನಡೆಯುವವರಾಗಿರ್ತಾರೆ. ಆದ್ರೆ ನಾವು ದೇವರ ಚಿತ್ತ ಏನನ್ನೋದನ್ನ ತಿಳಿದುಕೊಳ್ಳಬೇಕು ನಾವು. ಹಲ್ಲೆಲೂಯಾ. ಯಾಕಂದ್ರೆ ದೇವರ ಚಿತ್ತನ ತಿಳಿದುಕೊಂಡು ಅದನ್ನ ನಾವು ಮಾಡಿದಾಗ ನಾವೇನಾಗ್ತೀವಿ, ದೇವರಿಗೆ ತಂದೆ ತಾಯಿ ತಮ್ಮ ಅಣ್ಣ ತಂಗಿ ಆಗುವಂತ ಕೃಪೆಯನ್ನ ದೇವರು ನಮಗೆ ದಯಪಾಲಿಸುವವನಾಗಿರ್ತಾನೆ. ಹಲ್ಲೆಲೂಯಾ. ಆಗ ದೇವರು ನಮ್ಮನ್ನ ಲೋಕದಲ್ಲಿ ಅನೇಕರಿಗೆ ಆಶೀರ್ವಾದವಾಗಿ ನಮ್ಮನ್ನ ನೇಮಕ ಮಾಡ್ತಾನೆ. ಅಬ್ರಹಾಮನ ಒಂದೇ ಸಾಥೆ ಅವನ ಆಶೀರ್ವಾದದ ನಿಧಿ ಆಗಲಿಲ್ಲ, ಆದ್ರೆ ಹಿಂದೆ ಅವನ ಅನೇಕ ಕೆಲಸಗಳನ್ನ ಮಾಡಿದ್ದಾನೆ. ದೇವರು ಹೇಳ್ತಾನೆ, ನೀನಿಗಿರುವಂತ ಅಪ್ಪನ ಮನೆಯನ್ನ ಬಿಟ್ಟು ನಾನು ತೋರಿಸುವಂತ ಇಸ್ರಾಯೇಲ್ ದೇಶಕ್ಕೆ ಬಾ ಎಂಬುದಾಗಿ. ಆಗಿನ ಕಾಲದಲ್ಲಿ ಅಬ್ರಹಾಮನ ಕಾಲದಲ್ಲಿ ಇಸ್ರಾಯೇಲ್ ದೇಶಕ್ಕೆ ಇದ್ದಂತ ಹೆಸರು ಕಾನಾನ್ ದೇಶ ಅಂತ ಕರೀತಿದ್ರು. ಆದ್ರೆ ಇವಾಗ ಆ ಕಾನಾನ್ ದೇಶದ ಹಳೆ ಹೊಸ ಹೆಸರೇ ಇಸ್ರಾಯೇಲ್ ದೇಶ. ಆಮೇಲೆ ಹಲ್ಲೆಲೂಯಾ. ಆದ್ರಿಂದ ಡೈರೆಕ್ಟ್ ಆಗಿ ನಾವು ಕಾನಾನ್ ಅಂದ್ರೂ ಒಂದೇ, ಇಸ್ರಾಯೇಲ್ ಅಂದ್ರೂ ಒಂದೇ. ಆದ್ರೆ ಹಳೆ ಕಾಲದಲ್ಲಿ ಅದನ್ನ ಕಾನಾನ್ ದೇಶ ಅಂತ ಕರೀತಿದ್ರು. ದೇವರು ಈ ಅಬ್ರಹಾಮಿಗೆ ಹೇಳೋದು, ನಿನಗೆ ನಾನು ಇಸ್ರಾಯೇಲ್ ದೇಶವನ್ನು ತೋರಿಸ್ತೀನಿ, ಆ ಇಸ್ರಾಯೇಲ್ ದೇಶಕ್ಕೆ ಬಾ ಎಂಬುದಾಗಿ ಕರೆದಾಗ ಅವನು ಅಬ್ರಹಾಮನು ಯಾವ ದೇಶದಲ್ಲಿ ಇರ್ತಾನಂದ್ರೆ ಈಗ ಇರುವಂತ ಇರಾಕ್ ದೇಶದಲ್ಲಿ ಅಬ್ರಹಾಮನು ಹುಟ್ಟೋದು. ಅಬ್ರಹಾಮನ ಅಪ್ಪನು ಕೂಡ ಅಲ್ಲೇ ಇರ್ತಾನೆ. ಅಬ್ರಹಾಮ ಮಗನಿಗೋಸ್ಕರ ಮನೆನೂ ಕೂಡ ಕಟ್ಟಿಸೇ ಬಿಟ್ಟಿರ್ತಾನೆ ಆಗಿನ ಕಾಲದಲ್ಲೇ. ಆದ್ರೆ ದೇವ್ರು ಹೇಳ್ತಾನೆ, ನಿಮ್ಮ ಅಪ್ಪನ ಬಿಡು, ನಿಮ್ಮ ಅಪ್ಪನ ಸ್ವಂತ ಮನೆಯನ್ನು ಬಿಟ್ಬಿಟ್ಟು
ನಿಮ್ಮ ಊರನ್ನ ಬಿಡು, ನಿನ್ನ ಬಂಧು ಬಳಿ ಇದೆಲ್ಲ ಬಿಟ್ಟು ನಾನು ತೋರಿಸುವಂತ ದೇಶಕ್ಕೆ ನೀನು ಹೊರಟೋಗ್ಬೇಕು ಎಂಬುದಾಗಿ. ಆಗ ದೇವರ ಮಾತಿಗೆ ವಿಧೇಯನಾಗಿ ಬಂದದ್ರಿಂದ ಅಬ್ರಹಾಮ್ಗೆ ಹೇಳ್ತಾನೆ ದೇವರು, ನಿನ್ನ ಆ ಸಂತತಿಯನ್ನು ಆಕಾಶದ ನಕ್ಷತ್ರಗಳಂತೆ ನಾನು ಮಾಡ್ತೇನೆ ಎಂಬುದಾಗಿ ದೇವರು ವಾಗ್ದಾನವನ್ನ ಮಾಡ್ತಾನೆ. ಆಗ ಅವನ ಆಶೀರ್ವಾದದ ನೆನೆ ಆಗುವಂತೆ ದೇವರ ಆಶೀರ್ವಾದ ಮಾಡ್ತಾನೆ. ಯಾವಾಗ ದೇವ್ರು ಹೇಳಿದ್ದನ್ನ ಅಬ್ರಹಾಮ್ ಮಾಡಿದಾಗ, ನಾವು ದೇವ್ರು ಹೇಳಿದ್ದನ್ನ ಮಾಡದೇ ಇದ್ದಾಗ ಏನಾಗಲ್ಲ, ದೇವರ ಚಿತ್ತವನ್ನ ನೆರವೇರಿಸಕ್ಕೆ ಸಾಧ್ಯ ಆಗುತ್ತಿಲ್ಲ. ಅಬ್ರಹಾಮ್ ದೇವರ ಚಿತ್ತವನ್ನ ಹೆಂಗೆ ನೆರವೇರಿಸ್ತಾ, ಅವನು ಅವರ ಅಪ್ಪನ ಬಿಟ್ಟ, ಅಪ್ಪನ ಮನೆ ಬಿಟ್ಟ, ಬಂದು ಬಳಗದವ್ರನ್ನ ಬಿಟ್ಟ, ಸ್ವಂತ ಊರ್ನ ಬಿಟ್ಟು ಬಾ ಅಂದಾಗ ದೇವರನ್ನು ಬಿಟ್ಟ, ಸ್ವಂತ ಊರ್ನ ಬಿಟ್ಟ, ಸ್ವಂತ ದೇಶನೂ ಬಿಟ್ಟು ಬಂದ್ಬಿಡು ಅಂದಾಗ ದೇವರನ್ನು ಬಿಟ್ಟ. ಆಗ ಅಬ್ರಹಾಮ್ ಏನ್ ಮಾಡ್ತಾನೆ, ಸ್ವಂತ ದೇಶನೂ ಬೇಡ ಬಿಡು ಅಂತ ಹೇಳ್ಬಿಟ್ಟು ಸ್ವಂತ ದೇಶನೂ ಕೂಡ ಅಬ್ರಹಾಮ ಬಿಟ್ಟು ದೇವರು ಹೇಳಿರುವಂತ ಕಾನಾನ್ ದೇಶಕ್ಕೆ ತನ್ನ ಪ್ರಯಾಣವನ್ನ ಆರಂಭ ಮಾಡಿ ಆ ದೇಶಕ್ಕೆ ಬಂದು ದೇವರ ಚಿತ್ತದಂತೆ ಅಲ್ಲಿ ನೆಲೆ ನಿಲ್ಲುವವನಾಗಿರ್ತಾನೆ. ಆಗ ದೇವರ ಚಿತ್ತವನ್ನ ಅಬ್ರಹಾಮ್ ನೆರವೇರಿಸಿದಂತಾಗುತ್ತೆ. ಆಗ ದೇವರು ಅವನಿಗೆ ವಾಗ್ದಾನ ಮಾಡುವಂಥದ್ದು, ನೀನು ಮುಂದೆ ಆಶೀರ್ವಾದದ ನಿಧಿ ಆಗುತ್ತಿ, ನಿನ್ನ ಸಂತತಿ ನಾನು ಆಕಾಶದ ನಕ್ಷತ್ರಗಳಂತೆ ಮಾಡ್ತೇನೆ, ನೀನು ನನಗೆ ನಂಬಿಗಸ್ತನಾಗಿ ನಡೆದಿದ್ದರಿಂದ ನೀನು ಮುಂದಿನ ಅನೇಕ ತಲೆಮಾರುಗಳಿಗೆ ನೀನು ತಂದೆ ಆಗಿರುತ್ತಿ. ಹಾಗಾದ್ರೆ ನಂಬಿಕೆಗೆ, ವಾಗ್ದಾನಗಳಿಗೆ ತಂದೆಯಾಗಿ ಅಬ್ರಹಾಮ್ ಕಾಣಿಸಲ್ಪಡ್ತಾನೆ. ಹಾಲೆಲೂಯಾ. ಈ ಎಲ್ಲ ಆಶೀರ್ವಾದ ಹೊಂದೋದಕ್ಕೆ ಅವನೇನ್ ಮಾಡಿದ್ದಾನೆ, ಕೆಲಸ ಮಾಡಿದ್ದಾನೆ. ದೇವರು ಹೇಳಿ ಕೆಲಸ ಮಾಡಿದ್ದಾನೆ, ದೇವರ ಚಿತ್ತವನ್ನ ನೆರವೇರಿಸಿದ್ದಾನೆ. ದೇವರು ಹೇಳಿದ್ದನ್ನ ಬಿಟ್ಟು ಬಾ ಅಂತ ಹೇಳಿದ್ದನ್ನ ಅವನು ಸ್ವಂತ ಮನೆ, ಬಂಧು ಬಳಗ, ಅವರಪ್ಪನ ಎಲ್ಲವನ್ನ ಮಾಡಿದ್ದಾನೆ. ಹಾಗೆ ದೇವರ ಚಿತ್ತ ಅಂದ್ರೆ ನಮ್ಮ ದೇವರು ಕೆಲವೊಂದು ಹೇಳ್ತಾನೆ, ಅವೆಲ್ಲ ಬಿಟ್ಟು ಬಾ ಅಂದಾಗಿ ಅವಾಗ ನಾವು ಬಿಟ್ಟು ದೇವರಾಗಿ ಹೋಗ್ಬೇಕು. ನಾವು ಬಿಡದೆ ಹೋಗ್ತೀವಿ ಅಂದ್ರೆ ಅವಾಗ ನಾವು ಬಜೆಟ್ ಮೇಲೆ ಭಾರ ಏನಾನ ಒಂದು 50 kg ಮೂಟೆ ಹೊತ್ಕೊಂಡು ಹೋಗುವ ಅಂದ್ರೆ ಎಲ್ಲ ಹೋಗ್ತೀವಿ. ಹಾಗೆ ಲೋಕದ ಭಾರವಾದ ವಿಷಯಗಳು ನಮಗೆ ಕೆಲವೊಂದಿರುತ್ತೆ, ಲೋಕದ ಕೆಲವು ಪಾಪಗಳು ನಮಗೆ ಭಾರ ಇದ್ದಂಗೆ ಇರುತ್ತೆ. ದೇವರೆಲ್ಲ ಬಿಟ್ಟು ಭಾವವಾಗಿ ನಮ್ಮನ್ನ ಕರೀತಾರೆ. ಅವಾಗ ನಾವೆಲ್ಲ ಬಿಟ್ಟು ಬಂದ್ಬಿಡ್ಬೇಕು. ಅವಾಗ ನಮ್ಗೆ ಏನಾಗುತ್ತೆ, ಆಗ ನಾವು ದೇವ್ರ ಚಿತ್ತನ ನೆರವೇರಿಸ್ದಂಗೆ ಆಗುತ್ತೆ. ದೇವ್ರು ಬಿಟ್ಟು ಬಾ ಅಂತ ಹೇಳ್ದಾಗ ಅವನು ಕೂಡ ಜೊತೆಗೆ ಎತ್ಕೊಂಡು ಬಂದ್ಬಿಟ್ಟಿದ್ರೆ ನಾವೇನಾಗುತ್ತೆ, ದೇವ್ರ ಚಿತ್ತ ನಾವು ನೆರವೇರಿಸಂಗೆ. ಯಾಕಂದ್ರೆ ಅವು ಒಂಥರ ಮುಳ್ಳಿದ್ದಂಗೆ. ಮುಳ್ಳು ಯಾವತ್ತಾದ್ರೂ ಒಂದು ದಿನ ಅದು ಚುಚ್ಚುತ್ತೆ ನಮ್ಮನ್ನ. ಚುಚ್ಚಿದಾಗ ಗೊತ್ತಾಗುತ್ತೆ, ಅಯ್ಯಪ್ಪ ಮುಳ್ಳೈತಿ, ಇವಾಗ ಚುಚ್ಚುದು ನೋಡ್ಬೋದು ಅಂತ. ಆದ್ರೆ ಆರಂಭದಲ್ಲಿ ಏನೇನು ಕಾಣಿಸಲ್ಲ ನಮ್ಗೆ, ಅದು ನಮ್ಮ ಜೊತೆಲಿ ಬಂದಿರೋ ಮುಳ್ಳು ಅಂತ ನಮ್ಗೆ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ? ಅದು ಒಂದು ಪಾಪವಾಗಿರುತ್ತೆ. ಆದ್ರೆ ಯಾವಾಗ ಗೊತ್ತಾಗುತ್ತೆ, ಯಾವತ್ತು ಒಂದಿನ ಪಾಚಕ ಅಂತ ಚುಚ್ಚಿಬಿಡುತ್ತೆ ನೋಡಿ, ಅಯ್ಯಪ್ಪ ದೇವರು ಯಾವ್ದನ್ನು ಚುಚ್ಚುತ್ತ ಇನ್ನ ನಡೆಯಕ್ಕಾಗಲ್ಲ ಮುಂದಕ್ಕೆ, ಇನ್ನೂ ದೇವರು ಹೇಳಿರುವ ವಾಗ್ದಾನದ ಕಡೆಗೆ ನಾವು ಹೋಗಕ್ಕಾಗಲ್ಲ ಅಂದಾಗಿ ನಾವೇನ್ ಮಾಡ್ತೇವೆ, ಅಯ್ಯೋ ಮುಳ್ ತಕ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಡ್ತೇವೆ. ಮುಳ್ ತಕ್ಕೊಂಡು ಕೂತ್ಕೊಂಡ್ರೆ ಮಗಿದ್ಕತ್ತೆ. ನಾವೇನ್ ಮಾಡಕ್ಕಾಗಲ್ಲ. ಅವಾಗ ದೇವ್ರ ಚಿತ್ತ ನೆರವೇರಿಸಕ್ಕಾಗಲ್ಲ, ದೇವ್ರಿಗಾಗಿ ಓಡೋದಕ್ಕಾಗಲ್ಲ. ಒಂದೇ ಒಂದು ತಪ್ಪು, ಒಂದೇ ಒಂದು ಪಾಪ ನಮ್ಮನ್ನ ದೇವರ ಚಿತ್ತದಿಂದ ದೂರ ಮಾಡಿಬಿಡುತ್ತೆ. ಮೇಲೆ ಆಶೀರ್ವಾದವನ್ನು ನಾವು ಕಾಣಬೇಕಾದಂತ ನಮಗೆ ಆಶೀರ್ವಾದ ಕಾಣದಂಗೆ ಅದು ನಮ್ಮನ್ನ ಮಾಡ್ಬಿಡುತ್ತೆ. ಆದ್ದರಿಂದ ನಾವು ದೇವರ ಚಿತ್ತವನ್ನ ನೆರವೇರಿಸಬೇಕಾದ್ರೆ ನಮ್ಮಲ್ಲಿ ಯಾವುದೂ ಕೂಡ ಒಂದು ಪಾಪ ಇರದ ಹಾಗೆ ನಮ್ಮನ್ನ ನಾವೇ ಚೆನ್ನಾಗಿ ನೋಡ್ಕೋಬೇಕು. ಆಗ ನಾವು ದೇವ್ರ ಚಿತ್ತ, ದೇವರಿಗೆ ನಾನು ನಿಮಗೋಸ್ಕರ ಮಾಡಕ್ ಬಂತೀನಿ ಎಂಬುದಾಗಿ ಮುಂದೆ ಹೆಜ್ಜೆ ಇಟ್ಟರೆ ಆಗ ದೇವರು ಬಾರ ನಾನೇ ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ಚಿತ್ತವನ್ನು ನೆರವೇರಿಸ್ತಾ ಅಂದಾಗಿ ದೇವರು ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಈಗ ಯಾವ ಹೆಂಗ್ ಕರ್ಕೊಂಡಿದ್ದಾನೆ ಅಂದ್ರೆ ದೇವರ ಆತ್ಮವಶವಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಯಾಕಂದ್ರೆ ದೇವರು ಅನೇಕ ಭಕ್ತರುಗಳನ್ನ ದೇವರ ಆತ್ಮವಶರಾಗಿ ಅವರು ನಡೆಯತಕ್ಕಂತೆ ದೇವರ ಆತ್ಮನು ಅವರನ್ನ ನಡೆಸಿದನು. ಹಾಗೆ ನಾವು ಕೂಡ ದೇವರ ಆತ್ಮವಶರಾಗಿ ನಡೆಯುವುದಕ್ಕೆ ನಮ್ಮನ್ನ ನಾವು ಒಪ್ಪಿಸಿಕೊಡುವಾಗ ದೇವರ ಆತ್ಮನ ಆತನು ತನ್ನ ವೇಗದಲ್ಲಿ ನಡೆಸ್ತಾನೆ, ಆತನು ತನ್ನ ಜ್ಞಾನದಲ್ಲಿ ನಡೆಸ್ತಾನೆ. ದೇವರ ಆತ್ಮನ ವೇಗ ಈ ಲೋಕದಲ್ಲಿ ಯಾವ ರಾಕೆಟ್ ವೇಗಕ್ಕೂ
ಸರಿಸಮ ಬರಲ್ಲ. ದೇವರ ಆತ್ಮನ ವೇಗ ಲೋಕದ ಎಲ್ಲೋ ರಾಕೆಟ್ ಸ್ಪೀಡ್ಗಳಿಗಿಂತ ಅತ್ಯಧಿಕ ವೇಗದಲ್ಲಿ ದೇವರ ಆತ್ಮನು ಚಲಿಸುತ್ತಾನೆ. ದೇವರ ವಾಕ್ಯವು ಕೂಡ ಚಲಿಸುತ್ತದೆ. ಆದ್ರಿಂದ ದೇವರ ಆತ್ಮನಿಗೆ ನಾವೇಳ್ಬೇಕು, ದೇವರ ಆತ್ಮ ನೀನು ಹೇಳಿದಂತೆಲ್ಲ ನಾವು ಮಾಡೋಕ್ಕಾಗಲ್ಲ, ಆದರೆ ನೀನೇ ನಮ್ಮಲ್ಲಿ ಇದ್ದು ಅದೆಲ್ಲವನ್ನ ಮಾಡುವುದಕ್ಕೆ ನೀನು ನಮಗೆ ಸಹಾಯ ಮಾಡಬೇಕು. ನೀನನ್ನು ನಾವು ನಡೆಸಬೇಕಾಗಿ ನಮ್ಮನ್ನು ನಾವು ಒಪ್ಪಿಸ್ಕೊಳ್ಬೇಕು. ಆಗ ದೇವರ ಆತ್ಮ ನಮ್ಮನ್ನು ನಡೆಸ್ತಾನೆ. ಅದರಲ್ಲಿ ನಮ್ಮ ಬುದ್ಧಿ ನಮ್ಮ ಜ್ಞಾನ ಯಾವತ್ತೂ ಉಪಯೋಗಿಸಬಾರ್ದು. ದೇವರ ಬುದ್ಧಿ ದೇವರ ಜ್ಞಾನವನ್ನು ನಾವು ಕೇಳಿ ದೇವರ ಆತ್ಮ ಪ್ರೇರಿತರಂತೆ ನಾವು ನಡೆಯುವಾಗ ದೇವರ ಆತ್ಮನು ನಮ್ಮನ್ನು ತನ್ನ ವೇಗದಲ್ಲಿ ನಡೆಸ್ತಾನೆ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಅಹಾಬ ರಾಜನು ರಥದಲ್ಲಿ ಓಡ್ಕೊಂಡು ಹೋಗ್ತಾ ಇದ್ರೆ ಇವನು ಎಲಿಯ ಬರೀ ಕಾಲಲ್ಲೇ ನಡ್ಕೊಂಡು ಹೊರಟು ಹೋಗ್ತಾನೆ. ಯಾಕಂದ್ರೆ ಇಬ್ಬರು ಒಂದು ಬೆಟ್ಟದ ಮೇಲೆ ಇರ್ತಾರೆ, ಆದ್ರೆ ಇಬ್ಬರು ಕೂಡ ಇಸ್ರಾಯೇಲ್ ದೇಶಕ್ಕೆ ಸೇರ್ಬೇಕಾಗಿತ್ತು. ಆದ್ರೆ ಬೆಟ್ಟದಿಂದ ಇವನು ಹೆಂಗೋ ರಥದಲ್ಲಿದ್ದಾನೆ, ರಥ ಇದೆ ಇವನಿಗೆ, ಇವನು ರಾಜ ಆಗಿದ್ದಾನೆ. ಇವನಿಗೆ ಒಂದು ರಥ ಅಂದ್ರೆ ಒಂದು 4 ಕುದುರೆಗಳು ಇರ್ತವೆ. ಒಂದೇಟು ಹೊಡೆದ ಕುದುರೆಗಳಿಗೆ ಮುಗಿತ, ಕುದುರೆಗಳು ಬಡ 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 ಅಂತ ಓಡೋಗಿ ಬೇಗ ರಾಜನ ಮನೆಗೆ ಸೇರ್ಕೊಂಡ್ಬಿಡ್ಬೋದು. ಅಲ್ಲಿ ಇವ್ರಿಗೊಂದು ಬೈಕೊಂಡಿರುತ್ತೆ. ದೇವರು ಲೇನಿಗೆ ಹೇಳ್ತಾನೆ, ಈಗ ನಾನು ಮಳೆ ಬರೆಸ್ತೀನಿ, ನೀವು ಆದಷ್ಟು ಬೇಗ ಹೋಗೋಗಿ ನೀವು ನಿಮ್ಮ ಮನೆಗೆ ಸೇರ್ಕೊಂಡ್ಬಿಡಿ ಅಂತ ಹೇಳ್ತಾನೆ. ಇವನಿಗೆ ಏನೋ ರಥ ಐತೆ, ರಾಜ ಹೊರಟೋಗ್ಬಿಡ್ತಾನೆ ಪಟ್ ಅಂತ ಮನೆಗೆ. ಎಲಿಯ ಅನ್ನೋನ್ಗೆ ಇವನಿಗೆ ರಥ ಇಲ್ಲ, ಏನಿಲ್ಲ, ಇವ್ನು ಸೈಕಲ್ ಇಲ್ಲ, ಗಾಡಿ ಇಲ್ಲ, ಏನೂ ಇಲ್ಲ. ಇವನು ಹೋದ್ರೆ ಕಾಲಲ್ಲೇ ಹೋಗ್ಬೇಕು. ಆದ್ರೆ ಇಬ್ಬರು ರೈಸಿಗೆ ಬಿಟ್ರೆ ಯಾರು ಬೇಗ ಮನೆಗೂ ಸೇರ್ಕೊಂತಾರ ಅಂದ್ರೆ ಯಾರು ಸೇರ್ಕೊಂತಾರ ಅಂತ ಹೇಳ್ತಾರೆ, ರಥ ಇರೋನೇ ಸೇರ್ಕೊಂತಾರೆ. ಅಂದ್ರೆ ಏನು ಅರ್ಥ, ಆಗಿನ ಕಾಲದಲ್ಲೇ BMW ಕಾರ್ ಇಟ್ಕೊಂಡಂಗೆ ಈ ರಾಜನಿಗೆ ರಥ ಐತೆ, ಹಂಗಾಗಿ ಇವನು ಬೇಗ ಮನೆಗೂ ಸೇರ್ಕೊಂತಾನೆ ಅಂತಾನೆ ಲೋಕದವರೆಲ್ಲರೂ ಹೇಳ್ಬೋದು. ಆ ದೇವ್ರ ವಾಕ್ಯ ಉಲ್ಟಾ ಓಡಿಸ್ಬಿಡುತ್ತೆ ಎಲ್ಲ. ಆದ್ರಿಂದ ದೇವರ ವಾಕ್ಯ ಲೋಕಕ್ಕೆ ಎಲ್ಲ ವಿರುದ್ಧವಾಗಿರುತ್ತೆ. ಯಾವುದು ಅಸಾಧ್ಯ ಅನ್ನೋಂಥ ಲೋಕ ದೇವರು ಹೇಳ್ತಾನೆ ಇದೆಲ್ಲ ನನಗೆ ಸಾಧ್ಯ ಅಂತ ಹೇಳ್ಬಿಡ್ತಾನೆ. ಹಾಲೆಲೂಯಾ. ಅದು ನಮ್ಮ ದೇವರಿಗಿರುವ ತಾಕತ್ತಾಗಿದೆ. ಹಾಲೆಲೂಯಾ. ಆದರೆ ಇಲ್ಲಿ ಇಬ್ಬರು ರೈಸಲ್ಲಿ ಬಿಟ್ಟಾಗ ಯಾರು ಫಸ್ಟ್ ಮನೆಗೆ ಹೋಗಿ ಸೇರ್ಕೊಂಡ್ರು ಅಂದ್ರೆ ಎಲ್ಲಿ ಅವಾಗ ಸೇರ್ಕೊಂಡ್ಬಿಡ್ತಾನೆ. ಅಯ್ಯೋ ಅವನು ರಥದಲ್ಲಿದ್ದಾನೆ, ಇವನಿಗೆ ರಥ ಇಲ್ಲ, ಕಾರ್ ಇಲ್ಲ, ಬೈಕ್ ಇಲ್ಲ, ಸೈಕಲ್ ಇಲ್ಲ, ಎತ್ತಿನ ಗಾಡಿನೂ ಇಲ್ಲ. ಇವನು ಕಾಲಲ್ಲಿ ಇದ್ದವನಿಗೆ ಇವನ್ ಮನೆಗೆ ಬೇಗ ಹೋಗಿ ಸೇರ್ಕೊಳ್ತಾನೆ ಅಂದ್ರೆ ಇವನು ದೇವರ ಆತ್ಮನಿಗೆ ಒಪ್ಪಿಸ್ಬಿಟ್ಟಿರ್ತಾನೆ. ಆಗ ದೇವರ ಆತ್ಮನು ಇವನಲ್ಲಿ ಇದ್ದಿದ್ರಿಂದ ದೇವರ ಆತ್ಮನು ಇವನನ್ನು ಎಷ್ಟು ಸ್ಪೀಡಲ್ಲಿ ಓಡೋಂಗೆ ಮಾಡ್ತಾನೆ ಅಂದ್ರೆ ರಥಗಿಂತ ಜಾಸ್ತಿ ಸ್ಪೀಡಲ್ಲಿ ಎಲಿಯ ಓಡೋಗ್ಬಿಟ್ಟು ಮನೆಗೆ ಸೇರ್ಕೊಂಡ್ಬಿಡ್ತಾನೆ. ಆಗ ಮಳೆ ಬರೋಕ್ಕಿಂತ ಮುಂಚೆ ಎಲಿಯ ಅವನ ಮನೆಗೆ ಅವನು ಸೇರ್ಕೊಂಡು ದೇವರ ಚಿತ್ತವನ್ನ ನೆರವೇರ್ತಾನೆ. ಮತ್ತು ಇವನು ಎಷ್ಟು ಸ್ಪೀಡಲ್ಲಿ ಹೋಗಿದ್ದಾನೆ, ಆ ರಾಜನ ರಥಕ್ಕಿಂತ ಸ್ಪೀಡಾಗಿ ಎಲಿಯ ಓಡಿ ಹೋಗಿದ್ದಾನೆ. ಅಂದ್ರೆ ದೇವರ ಆತ್ಮ ಅವನನ್ನು ಅಷ್ಟು ಸ್ಪೀಡಲ್ಲಿ ಓಡಿಸಿ ಕರ್ಕೊಂಡು ಹೋಗಿದ್ದಾನೆ. ಆದರೆ ಈ ದೇವರ ಚಿತ್ತವನ್ನು ನೆರವೇರಿಸ್ಬೇಕಂದ್ರೆ ನಾವು ಇಲ್ಲಿ ನಮ್ಮ ಸ್ಪೀಡು ಯಾವುದಕ್ಕೂ ಸಾರಿ ಸಮ ಬರಲ್ಲ. ಆದ್ರಿಂದ ಇಲ್ಲಿ ನಮ್ಮ ದೇವರ ಜ್ಞಾನ ಉಪಯೋಗಿಸೋಣ ಅಂದ್ರೆ ಯಾವುದಕ್ಕೂ ಲಾಭ ಇಲ್ಲ, ಎಲ್ಲ ವೇಷ ಆಗುತ್ತೆ. ಇಲ್ಲಿ ನಮ್ಮ ದೇಹ ಸಾಮರ್ಥ್ಯ ಏನಾದ್ರು ಉಪಯೋಗಿಸೋಣ ಅಂದ್ರೆ ಏನು ಪ್ರಯೋಜನ ಆಗಲ್ಲ. ಇಲ್ಲಿ ನಮ್ಮ ಡಿಗ್ರಿ ನಾವು ಓದಿರುವಂಥ ವಿದ್ಯಾಭ್ಯಾಸ ಉಪಯೋಗಿಸೋಣ ಅಂದ್ರೆ ದೇವರ ಆತ್ಮನಲ್ಲಿ ಯಾವ ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದಂಗೆ ಯಾವುದು ಕೂಡ ಪ್ರಯೋಜನ ಇಲ್ಲ. ಇಲ್ಲಿ ಏನಂದ್ರೆ ದೇವರ ಆತ್ಮನಿಗೆ ನಿಮ್ಮನ್ನ ನೀವು ಒಪ್ಪಿಸ್ಕೊಡ್ಬೇಕು. ದೇವರ ಆತ್ಮನೇ ನಿಮ್ಗಂತೂ ಓಡಕ್ಕಾಗಲ್ಲ, ಆದ್ರೆ ನೀನೇ ನನ್ನನ್ನು ಓಡಿಸೋ ಅಂದಾಗ ಹೇಳ್ಕೊಡ್ಬೇಕು ನಾವು ಅಷ್ಟೇ. ಆಗ ದೇವರ ಆತ್ಮನ್ನು ಓಡಿಸೋದ್ರೆ ನಾವು ಹೇಳಿದ್ರೆ ದೇವರ ಆತ್ಮ ನಮ್ಮನ್ನು ಓಡಿಸಿದ್ರೆ ಆಹಾಬನ ರಥಕ್ಕಿಂತ ನಾವು ಅತ್ಯಂತ ಸ್ಪೀಡಾಗಿ ಓಡೋಗಿ ನಾವು ನಮ್ಮ ಗುರಿಯನ್ನ ತಲುಪಿಡ್ತೇವೆ. ನಾವು ನಮಗೂ ದೇವರ ಚಿತ್ತ ಏನಾಯ್ತು ಅದನ್ನ ನಾವು ನೆರವೇರಿಸಿ ಮುಗಿಸ್ಕೊಡ್ತೇವೆ. ಹಾಲೆಲೂಯಾ. ಆದ್ರಿಂದ ನಾವು ದೇವರ ಚಿತ್ತದಂತೆ ನಡೆಯುವವರು ದೇವರಿಗೆ ಗೌರವವನ್ನು ತಂದುಕೊಡುವವರಾಗಿರ್ತಾರೆ. ಹಾಲೆಲೂಯಾ. ಎಲಿಯನು ಅವನು ದೇವರಿಗೆ ಗೌರವವನ್ನು ತಂದುಕೊಟ್ಟನು. ದೇವರ ಚಿತ್ತವನ್ನು ತಿಳಿದುಕೊಂಡು ಮಳೆ ಬರ್ಬೇಕಂತ ಹೇಳ್ತಾನೆ, ಆಗ ಮಳೆ ಬರುತ್ತೆ. ಹಾಲೆಲೂಯಾ. ಅದೇ ರೀತಿ ನಾವು ದೇವರ ಚಿತ್ತ ತಿಳ್ಕೊಂಡು ನಾವು ಇದು ಆಗ್ಬೇಕು ಅಂತ ಹೇಳಿದಾಗ
ಅದು ಆಗುವಂತೆ ನಮ್ಮ ಜೊತೆಯಲ್ಲಿ ಇರುವ ದೇವರಾತ್ಮನು ಆ ಕೆಲಸವನ್ನ ಮಾಡ್ತಾನೆ. ಹಲ್ಲೆಲೂಯಾ. ಆದ್ರಿಂದ ನಮ್ಮನ್ನು ನಾವು ಎಷ್ಟು ದೇವರಾತ್ಮನಿಗೆ ಒಪ್ಪಿಸ್ಬಿಡ್ತೇವೋ ಅಷ್ಟು ಹೆಚ್ಚಾಗಿ ದೇವರಾತ್ಮನು ನಮ್ಮನ್ನು ಉಪಯೋಗಿಸಿ ನಡೆಸ್ತಾರೆ. ಆದ್ರಿಂದ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಿಂತ ನಮ್ಮಲ್ಲಿರುವ ದೇವರಾತ್ಮನಿಗೆ ನಾವು ಒಪ್ಪಿಸ್ಕೊಡ್ಬೇಕು. ದೇವರಾತ್ಮನೇ ನೀನನ್ನ ಕಂಟ್ರೋಲ್ ಮಾಡು, ನಾನು ಎಲ್ಲಿ ನಡಿಬೇಕು ಅಲ್ಲಿ ನಿನ್ನನ್ನು ನಡೆಸು, ಎಲ್ಲಿ ನಾನು ಸ್ವಾರ್ಥಿಗೆ ಹೋಗ್ಬೇಕು ಅಲ್ಲಿ ಸ್ವಾರ್ಥಕ್ಕೆ ಹೋಗುವಂತ ಆಶೀರ್ವದಿಸು, ಎಲ್ಲಿ ವಾಕ್ಯ ಹೇಳ್ಬೇಕು ಅಲ್ಲಿ ವಾಕ್ಯ ಹೇಳುವುದಕ್ಕಾಗಿ ಉಪಯೋಗಿಸು, ಎಲ್ಲಿ ನಿನ್ನನ್ನು ಆರಾಧಿಸ್ಬೇಕು ಅಲ್ಲಿ ಆರಾಧನೆ ಮಾಡುವಂತ ಆಶೀರ್ವದಿಸು. ದೇವರಾತ್ಮನೇ ನೀನು ನನ್ನನ್ನು ಎಲ್ಲಿ ನಡೆಸ್ಬೇಕಂತ ಇದೆಯೋ ಅಲ್ಲಿ ನನ್ನನ್ನು ನಡೆಸಿ ಎಂದಾಗಿ ನಾವು ಹೇಳಬೇಕು. ಎಲ್ಲಿ ನನ್ನನ್ನು ಉಪಯೋಗಿಸಿ ಎಂದಾಗಿ ದೇವರಾತ್ಮನೇ ನಿನ್ನ ಚಿತ್ತ ಉಂಟು ಅಲ್ಲೇ ನೀನು ನನ್ನನ್ನು ಉಪಯೋಗಿಸು ದೇವರಾತ್ಮನೇ ಎಂದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅದನ್ನು ನಾವು ನಮ್ಮ ದೇವರಾತ್ಮನ ಬಳಿಯಲ್ಲಿ ಕೇಳಬೇಕು. ಅದು ದೇವರ ಚಿತ್ತ ಇರುವುದಾದರೆ ದೇವರಾತ್ಮನು ಅದಕ್ಕಾಗಿ ನಮ್ಮನ್ನು ಉಪಯೋಗಿಸಿ ನಡೆಸಲು ಶಕ್ತನಾದ ದೇವರು ನಮಗೊಬ್ಬನು ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ಆದ್ದರಿಂದ ದೇವರ ಚಿತ್ತದಂತೆ ನಡೆಯುವವನು ದೇವರಿಗೆ ಗೌರವವನ್ನು ತಂದುಕೊಡುವವನಾಗಿರ್ತಾನೆ. ಆಗ ದೇವರಿಗೆ ನಾವು ಗೌರವವನ್ನು ತರುವವರಾಗಿರುವುದಾದರೆ ದೇವರು ನಮ್ಮನ್ನ ಬಹಳವಾಗಿ ಆಶೀರ್ವಾದ ಮಾಡ್ತಾನೆ. ಅದು ಲೋಕದ ಆಶೀರ್ವಾದ ಅಂತ ಅನ್ಕೊಳ್ಳೇಬೇಡಿ, ಅಲ್ಲ ಲೋಕದ ಆಶೀರ್ವಾದ ಅಲ್ಲ. ಮುಖ್ಯವಾಗಿ ದೇವರು ನಮಗೆ ಕೊಡುವ ಎಲ್ಲ ಆಶೀರ್ವಾದ ನಂಬರ್ 1 ಅದು ಪರಲೋಕದ ಆಶೀರ್ವಾದಗಳೇ ಹೌದು. ಹಲ್ಲೆಲೂಯಾ. ಯಾಕಂದ್ರೆ ಲೋಕದ ಆಶೀರ್ವಾದ ಲೋಕದವ್ರು ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಎಲ್ಲ ಕೊಡ್ಕೊಂಡ್ಬಿಡ್ತಾರೆ. ಆದರೆ ಪರಲೋಕದ ದೇವರು ಮುಖ್ಯವಾಗಿ ಪರಲೋಕದ ಆಶೀರ್ವಾದಗಳನ್ನೇ ಕೊಡ್ತಾನೆ. ನಂತರ ಲೋಕದಲ್ಲಿ ನಮ್ಗೆ ಏನ್ ಬೇಕೋ ಅದು ಕೊಟ್ಟೇವು. ಅದರಿಂದ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸುತ್ತದೆ. ದೇವರು ತನ್ನ ಸ್ವಂತ ಮಗನಾದ ಯೇಸು ಕ್ರಿಸ್ತನ್ನೇ ನಮಗೋಗಿ ಶಿಲುಬೆಯಲ್ಲಿ ಬಲಿಯಾಗಿ ಕೊಟ್ಟಿರುವಾಗ ಈ ಲೋಕದಲ್ಲಿ ನಮ್ಗೆ ಇನ್ನೇನು ಕಮ್ಮಿ ಐತೆ? ಲೋಕದಲ್ಲಿರೋದೆಲ್ಲ ಆಟೋಮೆಟಿಕ್ ಆಗಿ ದೇವ್ರು ಕೊಟ್ಟೇ ಬಿಡ್ತಾನೆ. ಯಾಕಂದ್ರೆ ಕೊಡೋದು ಆತನ ಕೆಲಸ. ಯಾಕೆಂದ್ರೆ ನಾವು ಚಿಕ್ಕವರಾಗಿದ್ದಾಗ ನಮ್ಗೇನ್ ಬೇಕು ಅನ್ನೋದನ್ನ ನಮ್ಮ ತಂದೆ ತಾಯಿ ತೀರ್ಮಾನ ಮಾಡ್ತಾರೆ, ಅವ್ರು ಕೊಡಿಸ್ತಾರೆ. ಅಯ್ಯೋ ಲೋಕ ತಂದೆ ತಾಯಿ ಮಗಳೇ ಇದೆಲ್ಲ ಕೊಟ್ಟಿರುವಾಗ ಪರಲೋಕ ದೇವ್ರು ಹೇಳ್ತಾನೆ, ನಿಮ್ ಅಪ್ಪ ಅಮ್ಮನೇ ಇದೆಲ್ಲ ಕೊಡಿಸಿರುವಾಗ ನಾನು ಪರಲೋಕದ ದೇವರು, ಭೂಮಿ ನನ್ನ ಪಾದ ಬಿಟ್ಟ, ಆಕಾಶ ನನ್ನ ಸಿಂಹಾಸನ, ಇಷ್ಟು ದೊಡ್ಡ ದೇವರಾದ ನಾನು ನನ್ನ ಮಕ್ಕಳಾದ ನಿಮ್ಗೆ ಸಣ್ಣ ಪಟ್ಟದ್ದು ಈ ಲೋಕದ ಏನೇನು ಕೇಳ್ತೀರಾ ಅದೆಲ್ಲ ಕೊಡೋದು ಇನ್ಯಾವ ಲೆಕ್ಕ ಅಂತಾನೆ ದೇವ್ರ. ಹಲ್ಲೆಲೂಯಾ. ಆದ್ರಿಂದ ದೇವ್ರ ಹತ್ರ ಕೇಳೋದು ಲೋಕದ ನೀವೇನೇ ಕೇಳಿದ್ರು ಅದು ಚಿಕ್ಕ ಹುಡುಗನ ತರ ನಾವು ದೇವ್ರೆ ಒಂದು ಚಾಕ್ಲೇಟ್ ಕೊಡು, ದೇವ್ರೆ ಒಂದು ಪೆಪ್ಪರ್ಮೆಂಟ್ ಕೊಡು ಒಂದಾಗಿ ಕೇಳ್ದಂಗೆ ಆಗೋಗುತ್ತೆ. ಆದ್ರೆ ನಾವು ಇನ್ನು ಮುಂದೆ ದೊಡ್ಡವರಾಗಿ ಕೇಳುವಂಥದ್ದು ಏನೇ ಆದ್ರೂ ಅದು ಪರಲೋಕದ ವಿಷಯಗಳನ್ನ ಕೇಳ್ಬೇಕು. ಆತ್ಮನ ಅಭಿಷೇಕ ಕೇಳುವಂಥದ್ದಾಗಿ ದೇವ್ರ ವಾಕ್ಯವನ್ನ ಸಾರುವಂಥದ್ದು ಕೇಳಬೇಕು, ದೇವರ ಸೇವೆ ಮಾಡುವಂಥದ್ದನ್ನ ಕೇಳಬೇಕು, ಇದು ದೇವರ ಪರಲೋಕದ ನಿತ್ಯ ಜೀವವನ್ನು ಕೇಳಬೇಕು, ದೇವರ ಜೀವ ಕಿರೀಟವನ್ನು ಕೇಳಬೇಕು. ಇದು ಪರಲೋಕದ ಆಶೀರ್ವಾದಕ್ಕೆ ಸೂಚನೆಗಳಾಗಿದೆ. ಇಂಥ ಆಶೀರ್ವಾದಗಳಿಗೆ ನಾವು ಹೊಂದಿಕೊಂಡು ನಾವು ಪರಲೋಕದ ಭಾವವುಳ್ಳವರಾಗಿರ್ತೇವೋ ಆಗ ಪರಲೋಕದ ದೇವರು ತನ್ನ ಚಿತ್ತವನ್ನ ನಮಗೆ ತಿಳಿಯಪಡಿಸ್ತಾನೆ. ಇದು ನನ್ನ ಚಿತ್ತ, ಇದು ನೀನು ಮಾಡು ಎಂಬುದಾಗಿ. ಆಗ ನಾವು ಅದನ್ನು ಮಾಡುವಾಗ ನಮಗೆ ದೊಡ್ಡ ಆಶೀರ್ವಾದವನ್ನ ದೇವರು ಲೋಕದಲ್ಲಿ ಕೊಟ್ಟರು ಸರಿ, ಕೊಟ್ಟಿಲ್ಲ ಅಂದ್ರೂ ಸರಿ, ಪರಲೋಕದಲ್ಲಿ 100% ದೇವರು ಕೊಟ್ಟೆ ಕೊಡ್ತಾನೆ. ಹಲ್ಲೆಲೂಯಾ. ಆದ್ರಿಂದ ನಾವು ಪರಲೋಕದ ಆಶೀರ್ವಾದಗಳನ್ನ ಎದುರು ನೋಡುವಾಗ ಲೋಕದ ಎಲ್ಲ ಆಶೀರ್ವಾದ ನಮಗೆ ಕಸಂತರ. ಯಾಕಂದ್ರೆ ಭಕ್ತನಾದ ಪೌಲನು ಅದೇ ಹೇಳ್ತಾನೆ, ಈ ಲೋಕದಲ್ಲಿ ನಮ್ಗೆ ಎಷ್ಟೇ ಆಶೀರ್ವಾದ ಉಂಟಾದ್ರೂ ಎಷ್ಟು ಕೋಟಿ ಕೊಟ್ಟರು ಅದೆಲ್ಲ ನಮ್ಮ ಕಸಕ್ಕೆ ಸಮ ಹೊರತು ದೇವರನ್ನ ಚಿತ್ತವನ್ನ ನೆರವೇರಿಸೋದೆ ನಮಗೆ ಶ್ರೇಷ್ಠವಾದ ವಿಷಯ ಎಂಬುದಾಗಿ ಭಕ್ತನಾದ ಪೌಲನು ತನ್ನ ಸುವಾರ್ತೆಯ ಮಾತನ್ನ ಮಾತಾಡ್ತಾನೆ. ಹಾಗಿರುವಾಗ ಅವನು ಆಗಿನ ಕಾಲದಲ್ಲೇ ಡಬಲ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಎಲ್ಲ ಮಾಡಿ ಮುಗಿಸಿ ದೇವ್ರ ಸೇವೆ ಬಂದಿರ್ತಾನೆ. ಅಂಥವನೇ ಇಂಥ ಮಾತು ಹೇಳಿರುವಾಗ ನಾವೇನು ಮಾಡಿಲ್ಲ, ಏನು ಮುಗಿಸಿಲ್ಲ ಅಂದ್ರೆ ಇನ್ನು ನಾವು ಇನ್ನೂ ಹೇಳ್ಬೇಕು ಅದೆಲ್ಲ ವೇಸ್ಟ್. ಲೋಕದ ವಿಷಯಗಳು ಅದು ಪರಲೋಕದ ವಿಷಯಗಳೇ ಶ್ರೇಷ್ಠವಾದ ವಿಷಯಗಳು. ಹಲ್ಲೆಲೂಯಾ. ಆದ್ರಿಂದ ಪರಲೋಕದ ದೇವರು ಇದನ್ನ ಹೇಳ್ತಿದ್ದಾನೆ, ನೀವು ದೇವರ ಚಿತ್ತವನ್ನ ತಿಳಿದುಕೊಂಡು ಅದರಂತೆ ನಡೆಯುವವರಾಗಿರ್ಬೇಕು. ಆಗ ದೇವರ ಆತ್ಮವಶರಾಗಿ ನೀವು ನಡೆಯುತ್ತೀರಾ, ದೇವರ ಚಿತ್ತವನ್ನು ನೆರವೇರಿಸ್ತೀರಾ, ಅದು ದೇವರಿಗೆ ಮಹಿಮೆಯನ್ನು ಮಾಡುವಂತದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ. ಇಂಥ ಅದ್ಭುತವಾದ ಜೀವನ ದೇವರ ವಾಕ್ಯದ ಮುಖಾಂತರವಾಗಿ
ದೇವರಾತ್ಮನ ದಿನ ನಮ್ಮೆಲ್ಲರ ಸಂಗ ಮಾತನಾಡಿದ್ದಕ್ಕೆ ಸ್ತೋತ್ರವನ್ನು ಸಲ್ಲಿಸೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ನಾವು ಕಡೆಯದಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಮ್ಮಲ್ಲಿ ಇರುವಂತ ದೇವರಾತ್ಮನೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇದುವರೆಗೂ ನಮ್ಮನ್ನು ನಡೆಸಿದ ಅದೇ ದೇವರಾತ್ಮನೇ, ನೀನು ನಿನ್ನ ಜೀವನ ವಾಕ್ಯದ ಮುಖಾಂತರವಾಗಿ ಈ ಕ್ಷಣದಲ್ಲಿ ನಮ್ಮ ಸಂಗಡ ಮಾತನಾಡಿದ ನಿನ್ನೆಲ್ಲ ಮಾತುಗಳಿಗೆ ನಾವು ಸ್ತೋತ್ರವನ್ನು ಅಷ್ಟೇ ಸಲ್ಲಿಸಲು ಸಾಧ್ಯ. ಯಾಕೆಂದ್ರೆ ಭೂಮಿ ಇದರಲ್ಲಿರುವ ಸಮಸ್ತವು ದೇವರ ಎಲ್ಲವೂ ನಿಂದಾಗಿದೆ. ನಮ್ದೇನೂ ಇಲ್ಲ ದೇವರ. ನಾವು ಹುಟ್ಟುವಾಗ ಏನು ಹೊತ್ತುಕೊಂಡು ಬಂದಿಲ್ಲ, ಹೋಗುವಾಗಂತೂ ಏನು ಹೊತ್ಕೊಂಡು ಹೋಗೋದೇನಿಲ್ಲ. ಆದ್ರಿಂದ ದೇವರೇ, ನಾವು ಪರಲೋಕದ ದೇವರೇ, ನಿನ್ನ ಪರಲೋಕದ ಚಿತ್ತ ಏನೆಂಬುದಾಗಿ ನಾವು ತಿಳಿದುಕೊಂಡು ಆ ನಿನ್ನ ಪರಲೋಕದ ಚಿತ್ತವನ್ನ ಈ ಲೋಕದಲ್ಲಿ ನಾವು ಮಾಡಿ ಮುಗಿಸುವಂತೆ, ನಾವು ಸಾಯೋದ್ರೊಳಗಾಗಿ ಅದನ್ನು ಮಾಡಿ ಮುಗಿಸುವಂತೆ ಆಶೀರ್ವದಿಸು. ನಂಬರ್ 1 ನಿನ್ನ ರಹಸ್ಯ ಬರೋದ್ರೊಳಗಾಗಿ ನಿನ್ನ ಚಿತ್ತವನ್ನ ನಾವು ಮಾಡಿ ಮುಗಿಸುವಂತೆ ನೀನೇ ನಮ್ಮ ಆಶೀರ್ವದಿಸಿ ನಡೆಸಿದ್ದು ನಾವು ಪ್ರಾರ್ಥಿಸ್ತೇವೆ. ಸಭೆಯಲ್ಲಿರುವ ಪ್ರತಿಯೊಬ್ಬ ದೇವ ಜನರು ಕೂಡ ಯಾರ್ಯಾರನ್ನ ಯಾವ್ಯಾವ ಉದ್ದೇಶಕ್ಕಾಗಿ ನೀನು ಸೃಷ್ಟಿ ಮಾಡಿದ್ಯೋ ಸೃಷ್ಟಿಕರ್ತನೆ, ಅದು ನಿನಗೆ ಮಾತ್ರನೇ ಗೊತ್ತು. ಪ್ರತಿಯೊಬ್ಬರು ನಾವು ಒಂದೊಂದು ಉದ್ದೇಶಕ್ಕಾಗಿ ನೀನು ಲೋಕದಲ್ಲಿ ಸೃಷ್ಟಿ ಮಾಡಿದ್ಯಾ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಪ್ರತಿಯೊಬ್ಬರಿಗೆ ನಿನ್ನ ಅಂಶ ಜ್ಞಾನವನ್ನು ಅವರಿಗೆ ತಿಳುವಳಿಕೆಯನ್ನು ದಯಪಾಲಿಸಿ ನಾವು ಪ್ರಾರ್ಥಿಸ್ತೇವೆ. ದೇವರೇ, ನೀನು ಪ್ರತಿಯೊಬ್ಬರು ಯಾವ್ಯಾವ ಉದ್ದೇಶಕ್ಕೆ ಸೃಷ್ಟಿ ಮಾಡಿದ್ಯಾ ಎಂಬುದಾಗಿ ಎಲ್ಲರೂ ತಿಳಿದುಕೊಳ್ಳುವಂತೆ ಅವರ ಆತ್ಮಿಕ ಕಣ್ಣುಗಳನ್ನು ತೆರೆಯ ಮಾಡುವುದೇ ಪ್ರಾರ್ಥನೆ. ಅವರು ದೇವರೇ, ನೀನು ಸೃಷ್ಟಿ ಮಾಡುವ ಉದ್ದೇಶವನ್ನು ತಿಳಿದುಕೊಂಡು ಆ ನಿನ್ನ ಚಿತ್ತವನ್ನು ಅವರೆಲ್ಲರೂ ನೆರವೇರಿಸುವಂತೆ ದೇವರ ಆತ್ಮನೆ ಪ್ರತಿಯೊಬ್ಬೊಬ್ಬರು ನೀನು ಕಾರ್ಯವನ್ನು ಸಾಧಿಸುವುದು ನಾವು ಪ್ರಾರ್ಥಿಸ್ತೇವೆ. ನೀನು ಹಾಗೆ ಮಾಡುವುದರಿಂದ ನಾವು ಪ್ರಾರ್ಥಿಸ್ತೇವೆ. ದೇವರೇ, ಈ ಲೋಕದಲ್ಲಿ ನೀನು ಜನರ ಸಂಗಡ ಸುತ್ತಲಿರುವ ಎಲ್ಲರ ಜನರ ಸಂಗಡ ಲೋಕದ ವಿಷಯಗಳು ಯಾವುದನ್ನು ಮಾತನಾಡಿಲ್ಲ. ಅವರ ಸಂಗಡ ದೇವರೇ, ನೀನು ದೇವರ ವಾಕ್ಯಗಳನ್ನು ಮಾತನಾಡಿದಕ್ಕಾಗಿ ಸ್ತೋತ್ರ ಹೆಸರು. ಹೌದಪ್ಪ, ನಮ್ಮನ್ನು ಕೂಡ ಈ ಲೋಕದಲ್ಲಿ ಇಟ್ಟಿದ್ದಿ. ಈ ಲೋಕದಲ್ಲಿ ನಮ್ಮ ಸುತ್ತ ಅನೇಕ ಜನರು ಇದ್ದೇ ಇರ್ತಾರಪ್ಪ. ಅವರ ಸಂಗಡ ಲೋಕದ ವಿಷಯಗಳಲ್ಲಪ್ಪ ನಾವಿನ್ನು ಮುಂದೆ ಮಾತನಾಡಬೇಕಾಗಿರೋದು ನಿನ್ನ ಪರಲೋಕದ ವಿಷಯಗಳನ್ನ ನಾವು ಅವರ ಸಂಗ ಮಾತನಾಡುವಂತೆ ಈ ದಿನ ನೀನು ನಮ್ಮ ಸಂಗ ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದೇವ್ರೆ, ನಾವು ಇನ್ನು ಮುಂದೆ ಎಲ್ಲ ಜನರ ಸಂಗ ನಿನ್ನ ಪರಲೋಕದ ವಿಷಯಗಳನ್ನ, ನಿನ್ನ ವಾಕ್ಯದ ವಿಷಯಗಳನ್ನ ಮಾತನಾಡುವಂತೆ, ನಿನ್ನ ಸುವಾರ್ತೆಯನ್ನು ಸಾರುವಂತೆ ಆಶೀರ್ವದಿಸಿ ನಡೆಸು. ಇದೆಲ್ಲದಕ್ಕೂ ನಮ್ಗೆ ಹೆಚ್ಚಿನ ಸಮಯ ಇಲ್ಲ. ಕೇವಲ ಒಂದೇ ಒಂದು ನಿಮಿಷ ನಿನ್ನ ರಹಸ್ಯಗಳು ಯಾವ ಬರುತ್ತೋ ಗೊತ್ತಿಲ್ಲವಾದ ಕಾರಣ ಆ ರಹಸ್ಯಗಳ ಬರೋದ್ರೊಳಗಾಗಿ ನಾವು ಈ ಎಲ್ಲ ಸೇವೆ ಸ್ವಯಂವಾರ್ತೆ ಎಲ್ಲವನ್ನ ಮಾಡಿ ಮುಗಿಸುವಂತೆ ದೇವರಾತ್ಮನೆ ನೀನೇ ನಮ್ಮ ಆಶೀರ್ವದಿಸಿ ನಡೆಸಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಹೌದು ದೇವರು, ಎಲಿಯ ನನ್ನ ದೇವರೇ, ನಿನ್ನ ಆತ್ಮನೆ ನೀನು ನಿನ್ನ ವೇಗದಲ್ಲಿ ಎಲಿಯನ್ನ ಓಡಿಸಿಕೊಂಡು ಗುರಿಯನ್ನು ಮುಟ್ಟುವಂತೆ, ತಂದೆ ಚಿತ್ತವನ್ನು ನೆರವೇರಿಸುವಂತೆ ಎಲಿಯನ್ನ ಉಪಯೋಗಿಸಿದ ಅದೇ ದೇವರ ಆತ್ಮನೆ ನಿನ್ನ ಅಂದು ಇದ್ದ ಹಾಗೆ ಇಂದು ರೀತಿ ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವರಾತ್ಮನೆ, ಅದೇ ದೇವರಾತ್ಮನೆ ನಮ್ಮನ್ನು ಇರುವ ಎಲ್ಲ ಪ್ರತಿಯೊಬ್ಬರನ್ನ ನಿನ್ನ ವೇಗದಲ್ಲಿ ನಮ್ಮನ್ನು ನಡೆಸುವ ದೇವರಾತ್ಮನೆ ಅದಕ್ಕಾಗಿ ಸ್ತೋತ್ರ. ಯಾಕೆಂದ್ರೆ ನಿನ್ನ ರಹಸ್ಯಗುಣ ಆಗ ಒಂದೇ ಕ್ಷಣದಲ್ಲಿ ಇರೋದ್ರಿಂದ ಆ ನಿನ್ನ ರಹಸ್ಯಗುಣ ಬರೋದ್ರೊಳಗಾಗಿ ನಾವು ಯಾರ್ಯಾರು ಯಾವ್ಯಾವ ಸೇವೆಯಲ್ಲಿ ನೇಮಿಸಿದ್ಯೋ ಅವರವರು ಅದನ್ನೆಲ್ಲ ಸೇವೆಗಳನ್ನ ಮಾಡಿ ಮುಗಿಸಿಬಿಡುವಂತೆ ಆಶೀರ್ವದಿಸಿ ನಡೆಸಿದ ಶ್ರೇಷ್ಠವಾದ ಪ್ರತಿಫಲವನ್ನ ಪರಲೋಕದ ಸಾಮ್ರಾಜ್ಯದಲ್ಲಿ ನಿನ್ನಿಂದ ಹೊಂದುವಂತ ಕೃಪೆಯನ್ನ ಎಲ್ಲ ದೇವ ಮಕ್ಕಳಿಗೂ ಅನುಗ್ರಹಿಸಿ ಆಶೀರ್ವದಿಸಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ದೇವರಾತ್ಮನೆ, ನೀನು ಹಾಗೆ ಮಾಡಿ ನಡೆಸಪ್ಪ. ಅಹಾಬನ ರಥಕ್ಕಿಂತಲೂ ಈ ಎಲೆಯನ ವೇಗವನ್ನ ನೀನು ಅಧಿಕವಾದ ವೇಗದಲ್ಲಿ ಅವನನ್ನ ಆ ದೇವರೇ ಗುರಿಯಲ್ಲಿ ಮುಟ್ಟತಕ್ಕಂತೆ ಅವನನ್ನ ನಡೆಸಿಕೊಂಡು ಹೋದ ಅದೇ ದೇವರಾತ್ಮನೆ ನೀ ನಮ್ಮೆಲ್ಲರನ್ನ ನಡೆಸಪ್ಪ. ಇದಕ್ಕೆ ನಮ್ಮ ಬಲ ಸಾಲದು, ನಮ್ಮ ಸಾಮರ್ಥ್ಯ ಸಾಲದು, ನಮ್ಮ ಜ್ಞಾನ ಇದಕ್ಕೆ ಯಾವುದಕ್ಕೂ ಕೂಡ ಪ್ರಯೋಜನವೇ ಇಲ್ಲ ದೇವರೇ. ಆದರೆ ನಿನ್ನ ಆತ್ಮನ ಜ್ಞಾನವನ್ನು ದಯಪಾಲಿಸು, ನಿನ್ನ ಬಲವನ್ನು ಜ್ಞಾನ ಪಾಲಿಸು, ನಿನ್ನ ಜ್ಞಾನವನ್ನು ಕೃಪೆಯನ್ನು ದಯಪಾಲಿಸು ಎಂದು ನಾವು ಪ್ರಾರ್ಥಿಸ್ತೇವೆ. ಪರಲೋಕದ ದೇವರೇ, ನಿನ್ನ ಪರಲೋಕದ ಚಿತ್ತ ಏನೆಂಬುದಾಗಿ ನಾವು ತಿಳಿದುಕೊಂಡು ಅದನ್ನ ನಾವು ಮಾಡಿ ಮುಗಿಸುವಂತ ಆಶೀರ್ವದಿಸಿ ನಡೆಸು. ನಿನ್ನ ಆ ಚಿತ್ತವನ್ನು ನಾವು ನೆರವೇರಿಸುವಂತೆ ಆಶೀರ್ವದಿಸುವ ಪ್ರತಿಯೊಬ್ಬರು ಕೂಡ ಆ ನಿನ್ನ ಚಿತ್ತ ಏನೆಂಬುದಾಗಿ ತಿಳಿದುಕೊಂಡು ಅದನ್ನ ಮಾಡಿ ಮುಗಿಸುವಂತೆ ನಾವು ಈ ಭೂಲೋಕದಲ್ಲಿ ನಮ್ಮ ಯಾತ್ರೆಯನ್ನ ದೇವರೇ ನಿನ್ನ ಮಹಿಮೆಗಾಗಿ ಮಾಡಿ ಮುಗಿಸುವಂತೆ ಆಶೀರ್ವದಿಸಿ ನೀನು ನಡೆಸುವುದನ್ನು ನಾವು ಪ್ರಾರ್ಥಿಸ್ತೇವೆ. ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವವರೇ
ನನಗೆ ತಂದೆಯು ತಾಯಿ ತಮ್ಮಂದಿರು ತಂಗಿಯರು ಆಗಬೇಕು ಎಂಬುದಾಗಿ ಹೇಳಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನಿನ್ನ ಚಿತ್ತವನ್ನು ನಾವು ನೆರವೇರಿಸಿ ನಿನ್ನ ನಿಜವಾದ ಮಗಳು ಎಂಬುದಾಗಿ ನಾವು ಪರಲೋಕದಲ್ಲಿ ನಿನ್ನಿಂದ ಸಾಕ್ಷಿಯನ್ನು ಹೊಂದಿಕೊಳ್ಳುವಂತೆ ನೀನು ಪ್ರತಿಯೊಬ್ಬ ದೈವ ಜನರನ್ನು ಆಶೀರ್ವದಿಸಿ ನಡೆಸುವ. ಅದಕ್ಕಾಗಿ ನೀನೇ ಉಪಯೋಗಿಸಿ ನಡೆಸುವ. ಇಂಥ ಜೀವನ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ದೇವರಾತ್ರಿ ಈ ದಿನ ನೀನು ನಮ್ಮ ಸಂಘ ಮಾತನಾಡಿದಕ್ಕಾಗಿ ಸ್ತೋತ್ರ. ತಿಳಿಯಲಾದ ಅನೇಕ ಮಹತ್ವದ ಗುಣಾರ್ಥಗಳನ್ನು ದೇವರಾತ್ಮನೆ ನೀನು ನಮಗೆ ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ಘನತೆ ಗೌರವವನ್ನು ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವುದಿದ್ದೇವೆ. ದೇವರೇ ಆಮೇಲೆ ನಮ್ಮ ತಂದೆ ದೇವರ ಕೃತಜ್ಞ ಕೃಪೆ ಪವಿತ್ರ ಆತ್ಮ ಸದಾ ಯೇಸುವಿನ ರಾಸಗುಣ ಬರುವ ಸಭೆಯ